ಬಿಜೆಪಿ ನಾಯಕರಿಗೆ ತಾಕತ್ತಿದ್ರೆ, ರಾಜ್ಯದ ಬಗ್ಗೆ ಗೌರವ ಇದ್ರೆ, ಸ್ವಾಭಿಮಾನ ಇದ್ರೆ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಾಕೀತು ಮಾಡಿದ್ದಾರೆ. ಮಳವಳ್ಳಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ಬಜೆಟ್ನಲ್ಲಿ ಎಲ್ಲಾ ವರ್ಗದ ಜನರಿಗೂ ಅವಕಾಶ ನೀಡುವ ಸಲುವಾಗಿ 4 ಲಕ್ಷ ಕೋಟಿಗೂ ಹೆಚ್ಚಿನ ಬಜೆಟ್ ಅನ್ನು ಮಂಡಿಸಿದ್ದೇವೆ. ಇದೊಂದು ಅಭಿವೃದ್ಧಿ ಪರವಾದ ಎಲ್ಲಾ ವರ್ಗದ ಜನರ ಏಳಿಗೆಗೆ ಪೂರಕವಾದ ಬಜೆಟ್ ಆಗಿದೆ. ಇಂತಹ ಬಜೆಟ್ ಅನ್ನು ಸ್ವಾಗತಿಸುವ ಹೃದಯ ಶ್ರೀಮಂತಿಕೆ ಬಿಜೆಪಿ ಮುಖಂಡರಲ್ಲಿ ಇಲ್ಲ. ಹೊಟ್ಟೆ ಉರಿಯಿಂದ ಇಲ್ಲ ಸಲ್ಲದ ಟೀಕೆ ಮಾಡ್ತಾರೆ. ಇದಕ್ಕೆ ಔಷಧಿ ಕಳಿಸೋಣ ಅಂತ ಮಾರ್ಮಿಕವಾಗಿ ಹೇಳಿದರು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಎಲ್ಲಾ ಬಡವರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎದೆ ಸೀಳಿದ್ರು 3 ಅಕ್ಷರ ಇಲ್ಲದ ಮುಸ್ಲಿಮರು ಪಂಚರ್ ಹಾಕಿಯೇ ಜೀವನ ಮಾಡಬೇಕು ಅಂತ ಬಿಜೆಪಿ ನಾಯಕರೇ ಹೇಳಿದರು. ಅಂತಹ ಜನರ ಅಭಿವೃದ್ಧಿ ಆಗಬೇಕಲ್ವೇ? ಈ ನಿಟ್ಟಿನಲ್ಲಿ ಸರ್ಕಾರಿ ಕಾಮಗಾರಿಯಲ್ಲಿ ಹಿಂದುಳಿದವರಿಗೆ, ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿ ನೀಡಿದಂತೆ ಅಲ್ಪಸಂಖ್ಯಾತರಿಗೂ ನೀಡಿದ್ದೇವೆ. ಇದರಲ್ಲಿ ತಪ್ಪೇನು ಅಂತ ಪ್ರಶ್ನಿಸಿದರು. ಸಮಾಜ ಒಡೆಯೋದಕ್ಕೆ ಬಿಜೆಪಿಯವರು ಹೊರಟಿದ್ದಾರೆ. ನಾವು ಸಮಾಜದಲ್ಲಿ ಹಿಂದುಳಿದವರನ್ನ ಮುಖ್ಯ ವಾಹಿನಿಗೆ ತರಲು ಹೊರಟಿದ್ದೇವೆ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ರಸ್ತೆಗಳ ಅಭಿವೃದ್ಧಿ, ನೀರಾವರಿ ಯೋಜನೆಗಳನ್ನು ಜಾರಿಗೆ ನೀಡಿದ್ದೇವೆ. ತಮ್ಮ ಅವಧಿಯಲ್ಲಿ ಇಂತಹ ಕೆಲಸ ಮಾಡಲು ಆಗಲಿಲ್ಲ ಎಂಬ ಹೊಟ್ಟೆ ಉರಿಯಿಂದ ಇಂತಹ ಟೀಕೆ ಮಾಡ್ತಾ ಇದ್ದು, ಇದಕ್ಕೆಲ್ಲ ರಾಜ್ಯದ ಜನ ಈಗಾಗಲೇ ತಕ್ಕ ಉತ್ತರ ನೀಡಿದ್ದಾರೆ ಅಂತ ಹೇಳಿದರು. ಅಸೂಯೆಗೆ ಮದ್ದಿಲ್ಲ. ಬಿಜೆಪಿಯವರ ಪ್ರತಿಭಟನೆ ಇದೆಯಲ್ಲ, ಅಸೂಯೆಗೆ ಮದ್ದಿಲ್ಲ. ಇಂಥ ಬಜೆಟ್ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು. ಅವ್ರಿಗೇನಾದ್ರು ತಾಕತ್ತಿದ್ರೆ, ಅವ್ರಿಗೇನಾದ್ರು ರಾಜ್ಯದ ಬಗ್ಗೆ ಗೌರವ ಇದ್ದರೆ, ಅವ್ರಿಗೆ ಸ್ವಾಭಿಮಾನ ಇದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಬಜೆಟ್ ಮಾಡಬೇಕು. ನಾವು ಎಲ್ಲ ರಂಗದಲ್ಲೂ ಕೂಡ 4 ಲಕ್ಷ ಕೋಟಿ ಬಜೆಟನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಅವ್ರ ಕೈಲಿ ಹೃದಯ ಶ್ರೀಮಂತಿಕೆ ಇಲ್ಲ. ನಾವು ಬಡವರ ಬದುಕನ್ನು ಬದಲಾವಣೆ ಮಾಡಬೇಕು ಅಂತೇಳಿ 5 ಗ್ಯಾರಂಟಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ, ಅದನ್ನು ಹಳ್ಳಿ ಜನ ಅವ್ರಿಗೆ ಏನು ತೀರ್ಪನ್ನು ಕೊಡ್ತಾ ಇದ್ದಾರೆ ಅದನ್ನು ಅವ್ರ ಕೈಲಿ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ. ನಾವು ಎಲ್ಲ ಸಮಾಜದವ್ರಿಗೂ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ ಈಗ ಕೆಲವರೆಲ್ಲ ಹೇಳ್ತಾ ಇರಲ್ಲ, ಮುಸಲ್ಮಾನರು ಎದೆಯಲ್ಲಿ ಸೀಳಿದ್ರು 3 ಅಕ್ಷರ ಇಲ್ಲ, ಪಂಚರ್ ಹಾಕೊಂಡಿರೋರು ಅಂತ ಕೆಲವರು ಹೇಳ್ತಾಯಿದ್ರು. ಕೆಲವರು ಇವ್ರ ರೀತಿ ಟೀಕೆ ಮಾಡ್ತಾಯಿದ್ರು. ಎಲ್ಲ ಬದುಕಬೇಕಲ್ಲ, ಎಲ್ಲರೂ ಬದುಕಬೇಕಲ್ಲ. ಏನೋ ಸಣ್ಣ ಪಣ್ಣ ಕಾಂಟ್ರಾಕ್ಟು ಮಾಡಲಿ ಅನ್ನೋ ದೃಷ್ಟಿಯಿಂದ ಹಿಂದುಳಿದವ್ರಿಗೆ, ಅಲ್ಪಸಂಖ್ಯಾತರಿಗೆ, ಏನು ಒಬ್ಬರೇ ಇಲ್ಲ, ಮುಸಲ್ಮಾನ್ ಒಬ್ಬರೇ ಇಲ್ಲ, ಕ್ರಿಶ್ಚಿಯನ್ಸ್ ಇದ್ದಾರೆ, ಜೈನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ರಿದ್ದಾರೆ, ಅವರೆಲ್ಲರೂ ಕೂಡ ಇದ್ದಾರೆ. ಪರಿಶಿಷ್ಟ ಜಾತಿಗೆ ಕೊಟ್ಟಿದ್ದು, ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿದ್ದು, ಅವರು ಒಂದು ಹಳ್ಳಿಲಿ 50 ಲಕ್ಷ 1 ಕೋಟಿ ಕೆಲಸ ಮಾಡಲಿ, ತಪ್ಪೇನಿದೆ. ಸೊ ಹಿಂದುಳಿದವರು ಮೇಲೆ ಬರಲಿ. ಸೊ ಇವರು ಸಮಾಜನ ಒಡೆಯಕ್ಕೆ ಹೋಗ್ತಾ ಇದ್ದಾರೆ. ನಾವು ಸಮಾಜದಲ್ಲಿ ಹಿಂದುಳಿದವ್ರಿಗೆ ಮೇನ್ ಸ್ಟ್ರೀಮ್ ತರೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಶಾಲೆಗಳು ಹೆಚ್ಚು ಹಣ ಇವತ್ತು ನಾವು ಕೊಟ್ಟಿದ್ದೇವೆ. ಹೊಸ 500 ಪಬ್ಲಿಕ್ ಸ್ಕೂಲ್, ಇಂಥ ಪಬ್ಲಿಕ್ ಸ್ಕೂಲ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಏನು ತಪ್ಪದು? ಸೊ ಇರಿಗೇಷನ್ ಡಿಪಾರ್ಟ್ಮೆಂಟು ಈಗ ಇಲ್ಲೇ 700 ಕೋಟಿ ರೂಪಾಯಿ ಅಷ್ಟು ಈ ವರ್ಷ ನಾನೇ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ದೀವಿ. ಹಿಂದೆ 400 ಕೋಟಿ ಕೊಟ್ಟಿದ್ದು, 700 ಕೋಟಿ ರೂಪಾಯಿ ಆಗಿದೆ. ಸುಮಾರು 3000 ಕೋಟಿ ರೂಪಾಯಿ ಅಷ್ಟು ಕಾವೇರಿ ನೀರು ಇನ್ನೂ ಹೊಸ ಡ್ಯಾಮ್ ಕಟ್ಟಿದ್ರು ಕೂಡ ಅವ್ರಿಗೂ ಅಷ್ಟೇ ಕೊಟ್ಟಿದ್ದೀವಿ, KBJNLಗೂ ಅಷ್ಟೇ ಕೊಟ್ಟಿದ್ದೀವಿ, ಹೆಚ್ಚು ಕಮ್ಮಿ. ಸೊ ಅದೇನು ತಪ್ಪ ಅದು? ಸೊ ಒಳ್ಳೆ ಬೆಂಗಳೂರು ನಗರಕ್ಕೆ ಹೆಚ್ಚಿಗೆ ತೆರಿಗೆ ಕೊಡ್ತಾಯಿದ್ದಾರೆ, ಅಲ್ಲಿಂದ ಹಳ್ಳಿಗೆ ಹಂಚ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚಿಗೆ ಪ್ರೋತ್ಸಾಹನ, ಟ್ರಾಫಿಕ್ನ ಸ್ವಲ್ಪ ದಟ್ಟಣೆ ಮಾಡಬೇಕು ಅಂಥೇಳಿ ಇವತ್ತು ಸುರಂಗಕ್ಕೆ, ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆಗೆ ಎಲ್ಲ ಕೂಡ ಬ್ಯಾಂಕು ಸಾಲಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟು ಅದನ್ನೆಲ್ಲ ಒಂದು ಹೊಸ ರೂಪ ಕೊಡಬೇಕು ಅಂತ ಹೊರಟಿದ್ದೇವೆ. ಕಾವೇರಿ ನೀರು, ಕುಡಿಯೋ ನೀರಿಗೆ ಇರ್ಬೋದು, ಎಲ್ಲದಕ್ಕೂ ಕೂಡ ತ್ಯಾಜ್ಯ, ಹೊಸ ರೋಡು, 300 ಕಿಲೋಮೀಟ್ರ್ ಹೊಸ ರೋಡೇ ಮಾಡ್ತೀವಿ, 100 ಚಿಲ್ಲರೆ ಕಿಲೋಮೀಟ್ರ್ ಫ್ಲೈಓವರೇ ಮಾಡ್ತೀವಿ, 40 ಕಿಲೋಮೀಟ್ರ್ ಡಬಲ್ ಡೆಕ್ಕರೇ ಮಾಡ್ತೀವಿ. ಇದು ಅವ್ರ ಕಾಲದಲ್ಲಿ ಇಂಥ ಕೆಲಸ, ಇಂಥ ತೀರ್ಮಾನ ಮಾಡೋಕ್ಕಾಗಿರಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಹಸುವೆ ಬಂದಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಹಸುವಿಗೆ ಮದ್ದಿಲ್ಲ. ಬೇಕಾದ್ರೆ ಅವ್ರಿಗೆ ಏನು ಬೇರೆ ಯಾವ್ದಾದ್ರು ಮೆಡಿಸಿನ್ ಇದ್ದರೆ ನಮ್ಮ ಹೆಣ್ಮಗಳು ಯಾರೋ ಹೇಳೋದಂತೆ, ಜಲಸಿಲ್ ತಗೊಂಡು ಹೊಟ್ಟೆ ಉರಿ ಕಡಿಮೆ ಮಾಡ್ಕೊಳ್ಳಿ ಅಂತ, ಹಂಗೆ ಮಾಡ್ಕೊಳ್ಳಿ. ಅವ್ರೇನಿಲ್ಲ, ಅವ್ರು ಏನು ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಅದನ್ನು ಕೇಳಕ್ಕೆ ರೆಡಿ ಇದ್ದೀವಿ ನಾವು. ಏನು ನಮಗೇನು
ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮಗೇನು ಬೇಜಾರೇನಿಲ್ಲ, ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ. ಇನ್ನು ಏನು ಬೇಕಾದ್ರೂ ಹೇಳಿ, ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಮಾಡ್ತೀವಿ. ಶಾಸಕರು, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಪಿಎಂ ನರೇಂದ್ರ ಸ್ವಾಮಿ, ಮದ್ದೂರು ಶಾಸಕ ಉದಯ್ ಗೌಡ ಸೇರಿದಂತೆ ಇತರರು ಈ ವೇಳೆ ಹಾಜರಿದ್ದರು. ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಂಘದ ಕ್ರೀಡಾಕೂಟ ಸರ್ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸರ್ಕಾರಿ ಯೋಜನೆಗಳಿಂದ ಅನುಷ್ಠಾನಗೊಳಿಸಲು ಹಾಗೂ ಪ್ರತಿದಿನ ಕೆಲಸ ನಿರ್ವಹಿಸಲು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಲು ದೇಹವನ್ನು ದಂಡಿಸುವ ಕ್ರೀಡೆ ಹಾಗೂ ವ್ಯಾಯಾಮ ಮುಖ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರರು ಕ್ರೀಡಾಸಕ್ತಿಯನ್ನು ಬೆಳೆಸಿಕೊಳ್ಬೇಕು. ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿದೆ. ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕಿಂತ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವುದು ಅತಿ ಮುಖ್ಯ ಅಂತ ಹೇಳಿದರು. ಅನೇಕ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ನೌಕರರು ಅಂತ ಹೇಳಿದ್ರೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಸರ್ಕಾರದ ಯೋಜನೆಗಳನ್ನು ಬಹಳ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕಂತ ಹೇಳಿದ್ರೆ ನಾವು ಮಾನಸಿಕವಾಗಿ ಕೂಡ ಸದೃಢರಾಗಬೇಕಾಗತ್ತೆ ಮತ್ತು ದೈಹಿಕವಾಗಿ ಕೂಡ ಸದೃಢರಾಗಿರ್ಬೇಕಾಗತ್ತೆ. ಹಾಗಾಗಿ ಕ್ರೀಡಾಸಕ್ತಿಯನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅನೇಕ ಸ್ಪರ್ಧೆಗಳಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಸ್ಪರ್ಧೆಯಲ್ಲಿ ವಿಜೇತರಾಗುವಂಥದ್ದು ಮುಖ್ಯ ಅಲ್ಲ, ಭಾಗಿಯಾಗುವಂಥದ್ದು ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆದ ನಂತರ ರಾಜ್ಯ ಮಟ್ಟಕ್ಕೂ ಕೂಡ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅನೇಕ ಸರ್ಕಾರಿ ನೌಕರರು ತಮ್ಮ ತಮ್ಮ ಕೆಲಸ ಕಾರ್ಯಗಳ ನಡುವೆ ಈ ಒಂದು ಕ್ರೀಡಾಸಕ್ತಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರ ಮಾಡಿದ ನಂತರ ಮಾತನಾಡಿ, ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಸದೃಢತೆಯನ್ನು ಕಾಪಾಡಿಕೊಳ್ಳಬೇಕು. ಎಲ್ಲರೂ ತಮ್ಮ ದಿನನಿತ್ಯದ ಜೀವನದಲ್ಲಿ ಯೋಗ, ಧ್ಯಾನ, ಕ್ರೀಡೆಯಂತಹ ಉತ್ತಮ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇದರಿಂದ ವೃತ್ತಿ ಜೀವನದಲ್ಲಿ ಹಾಗೂ ವೈಯಕ್ತಿಕ ಜೀವನ ಸುಸ್ಥಿರವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ ಎಂದರು. ಸಾಧನೆ ತೋರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಬೇಕು. ಅದಕ್ಕೆ ಮಾಡಬೇಕಂದ್ರೆ ನಾವು ಪ್ರತಿನಿತ್ಯ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಅಥವಾ ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ವಾಕಿಂಗ್ ಇರ್ಬೋದು, ಹೀಗೆ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ತಾವು ತಮ್ಮ ಒಂದು ಪರ್ಸನಲ್ ಲೈಫ್ನಲ್ಲಿ ಇರ್ಬೋದು ಅಥವಾ ಒಂದು ಪ್ರೊಫೆಷನಲ್ ಲೈಫ್ನಲ್ಲಿ ಇರ್ಬೋದು ಮತ್ತು ದಿನನಿತ್ಯ ಕರ್ತವ್ಯ ನಿರ್ವಹಿಸುವ ಒಂದು ಸಂದರ್ಭದಲ್ಲಿ ತಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿರ್ತೀರಿ ಅಂತ ಹೇಳ್ತಾ ತಾವು ಈ ಒಂದು ಕ್ರೀಡೆಯಲ್ಲಿ ಬಹಳ ಉತ್ಸುಕತೆಯಿಂದ ಪಾಲ್ಗೊಳ್ಳಲು ಬಂದಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದೇ ಒಂದು ಹೇಳ್ಬೇಕಂತಂದ್ರೆ ನಾವು ಇವತ್ತೊಂದೇ ದಿನ ಬಂದು ನಾನು ಎಲ್ಲ ಅದನ್ನು ಓಡ್ತೀನಿ ಇದನ್ನು ಓಡ್ತೀನಿ ಅಂತೇಳಿ ಮಾಡಕ್ಕೆ ಹೋದರೆ ಸಾಕಷ್ಟು ಇಂಜುರಿಗಳಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ತಮ್ಮ ವಯಸ್ಸಿಗೆ ಅನುಗುಣವಾಗಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಾವು ಪಾರ್ಟಿಸಿಪೇಟ್ ಮಾಡಿದರೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಅನಾಹುತಗಳು ಆಗುವ ಸಾಧ್ಯತೆ ಇರ್ತದೆ. ಹೀಗಾಗಿ ಎಲ್ಲರೂ ಈ ಒಂದು ಕ್ರೀಡೆಯಲ್ಲಿ. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕ ಓಂ ಪ್ರಕಾಶ್, ಜಿಲ್ಲಾ ಖಜಾನೆ ಇಲಾಖೆ ಉಪನಿರ್ದೇಶಕಿ ವರಲಕ್ಷ್ಮಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಹಿರಿಯ ಉಪಾಧ್ಯಕ್ಷ ಶಂಭುಗೌಡ, ಖಜಾಂಚಿ ಹೇಮಣ್ಣ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಕ್ಕಲಿಗರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದರು. ನಿವೃತ್ತ ಅಭಿಯಂತರರಾದ ದೇವರಾಜ್ ಮಾತನಾಡಿ, ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀಕಾಲ ಭೈರೇಶ್ವರ ದೇವರಲ್ಲಿ ಆರೋಗ್ಯ ಆಯಸ್ಸು ಕರುಣಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು. ಶ್ರೀ ಕ್ಷೇತ್ರದಿಂದ ಮಂಡ್ಯ ನಗರದ ಬಂದೇಗೌಡ ಬಡಾವಣೆಯಲ್ಲಿ ಶ್ರೀಕಾಲ ಭೈರೇಶ್ವರ ದೇವಸ್ಥಾನ ನಿರ್ಮಾಣ ಕಾಮಗಾರಿ ಮುಕ್ತಾಯ ಹಂತಕ್ಕೆ ಬಂದಿದೆ. ಸುಭಾಷ್ ನಗರದಲ್ಲಿ ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್ ಕಾಮಗಾರಿ ನಡೀತಾ ಇದೆ ಮತ್ತು ಕೇಂದ್ರ ಪಠ್ಯಕ್ರಮ ಶಾಲೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಎಂದರು. ಶ್ರೀ 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 ಆದಿಚುಂಚನಗಿರಿ ಕ್ಷೇತ್ರದ 71ನೇ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜೊತೆಗೂಡಿ ಆದಿಚುಂಚನಗಿರಿ ಮಠವನ್ನು ಏನು 1, 2, 3 ಅಂತ ಇದ್ದಂಥ ಒಂದು ಸಂಸ್ಥೆಗಳನ್ನ ಇವತ್ತು 500 ಸಂಸ್ಥೆಗಳನ್ನಾಗಿ ಉನ್ನತೀಕರಣ ಮಾಡೋದಕ್ಕೋಸ್ಕರ ಶ್ರಮಪಟ್ಟವರಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗೆ ಮತ್ತು ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಕೈ ಜೋಡಿಸಿ ಶ್ರಮಿಸಿದವರು ನಮ್ಮ ಹಿರಿಯತಿಗಳಾದಂಥ ಪುರುಷೋತ್ತಮನಾಥ ಮಹಾಸ್ವಾಮಿಗಳು. ಅವರು 79 ವರ್ಷಗಳನ್ನು ವಸಂತಗಳನ್ನು ಪೂರೈಸಿ
80ನೇ ವರ್ಷಕ್ಕೆ ಕಾಲಿಟ್ಟಿರೋದ್ರಿಂದ ಅಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು ಅವರ ಶ್ರೇಯೋಭಿವೃದ್ಧಿಗೆ ಕಾಲಭೈರವೇಶ್ವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಸಕಲ ಆರೋಗ್ಯ ಆಯಸ್ಸನ್ನು ದಯಪಾಲಿಸಲಿ ಅಂತ ಕಾಲಭೈರವೇಶ್ವರಿಗೆ ಎಲ್ಲ ಭಕ್ತಾದಿಪರುಗಳ ಪರವಾಗಿ ನಾವು ಕೋರ್ಕೊತೀವಿ. ಸ್ವಾಮೀಜಿಯವರು ಇನ್ನೂ ಒಂದಷ್ಟು ಮಂಡ್ಯದಲ್ಲಿ ಏನು ಮಂಡ್ಯ ಜನ ಕಾಂಟ್ರಿಬ್ಯೂಟ್ ಮಾಡಿ ಏನು ಇಲ್ಲಿ ಸಂಸ್ಥೆ ಕಟ್ಟಿದ್ದಾರೆ ವಿಶ್ವಮಾನವ ಕ್ಷೇತ್ರದ, ಅದು ಮಂಡ್ಯ ಜನಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಇಲ್ಲಿ ಒಂದು ಬಂದಿಗೌಡ ಲೇಔಟ್ನಲ್ಲಿ ಒಂದು ಕಾಲಭೈರವೇಶ್ವರ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ. ಅದು ಒಂದು ಮುಕ್ತಾಯ ಹಂತಕ್ಕೆ ಬಂದಿದೆ. ಮತ್ತು ಸುಭಾಷ್ ನಗರ 3ನೇ ಕ್ರಾಸ್ನಲ್ಲಿ ವರ್ಕಿಂಗ್ ವುಮನ್ಸ್ ಹಾಸ್ಟೆಲ್ ಕಟ್ತಾ ಇದ್ದಾರೆ. ಅದು ಕೂಡ ತುಂಬ ಮೆಚ್ಚುವಂಥ ಕಾರ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಈಗೆಲ್ಲ CBSE ಸ್ಕೂಲ್ ಕಡೆ ಎಲ್ಲ ಮುಖ ಮಾಡಿರುವಂಥ ಈ ಸಮಾಜದ ವ್ಯವಸ್ಥೆಯಲ್ಲಿ ಆದಿಚುಂಚನಗಿರಿ ಮಠದಿಂದ ಏನು ಸ್ಟೇಟ್ ಸಿಲೆಬಸ್ ಇತ್ತು, ಮಂಡ್ಯ ಜನಕ್ಕೂ ಕೂಡ ನಾವು ಸೆಂಟ್ರಲ್ ಸಿಲೆಬಸ್ ಕೊಡಬೇಕು ಅನ್ನೋ ಕಾರಣಕ್ಕೆ BT ಲಲಿತ ನಾಯಕ ಬಡಾವಣೆ ಪಕ್ಕದಲ್ಲಿರುವಂಥ ಹೆಬ್ಬಳ್ಳ ಅದೇನು ಪಕ್ಕದಲ್ಲಿರುವಂಥ ಒಂದು ಇದರಲ್ಲಿ ಒಂದು ವರ್ಲ್ಡ್ ಸ್ಕೂಲ್ನ ಮಾನ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಟ್ತಾ ಇದ್ದಾರೆ. ಸ್ವಾಮೀಜಿಗಳು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅನ್ನೋದನ್ನು ನಾವು ಕಣ್ಣಾರೆ ಹತ್ತಿರದಿಂದ ಕಂಡವ್ರಿಗೆ ನಮಗೆ ಅದು ವೇದ್ಯ ಆಗ್ತದೆ. ಯಾಕೆ ಅಂತಂದರೆ ಇಲ್ಲಿ ಸಂಗ್ರಹ ಆದಂಥ ಹಣ, ಇಲ್ಲ ಬಂದಂಥ ಹಣ ಈ ಭಾಗಕ್ಕೆ ಖರ್ಚು ಮಾಡಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಈ 3 ಪ್ರಾಜೆಕ್ಟ್ಗಳನ್ನ ತಗೊಂಡಿದ್ದಾರೆ. 3 ಪ್ರಾಜೆಕ್ಟ್ಗಳು ಅತ್ಯಂತ ಇದಾಗಿ ನಡೀತಾವೆ. ಮುಂದಿನ ವರ್ಷದಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇವೆಲ್ಲ ಕಾರ್ಯಕ್ರಮಗಳು 3 ಪ್ರಾಜೆಕ್ಟ್ಗಳು ಮುಗಿದ ಮೇಲೆ ಆದಿಚುಂಚನಗಿರಿ ಕ್ಷೇತ್ರದಿಂದ ಏನು ಹಿಂದೆ ಬಾಲಗಂಗಾಧರ ಸ್ವಾಮೀಜಿಯವರು ಒಂದು ಕಾರ್ಯಕ್ರಮ ಮಾಡಿದರು, ಚರಿತ್ರೆ ಉಳ್ಕುವಂಥ ಕಾರ್ಯಕ್ರಮ, ಸ್ಟೇಡಿಯಂನಲ್ಲಿ ಜೋಗಿ ಮೇಳ ಅಂತ ಒಂದು ಮಾಡಿ ಇಡೀ ಮಂಡ್ಯ ಜಿಲ್ಲೆ ಜನವನ್ನು ಕಣ್ತೆರೆಸುವಂಥ ಕೆಲಸವನ್ನು ಮಾನ್ಯ ಸ್ವಾಮೀಜಿಯವರು ಮಾಡಿದರು. ಅದೇ ಕಾರ್ಯವನ್ನು ಈಗ ಪುರುಷೋತ್ತಮನಾಥರ ನೇತೃತ್ವದಲ್ಲಿ, ನಿರ್ಮಲಾನಾಥರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮುಂದೊಂದು ದಿನ ಈ 3 ಸಂಸ್ಥೆಗಳನ್ನು ಲೋಕಾರ್ಪಣೆ ಸಮಯದಲ್ಲಿ ಮಾಡಬೇಕು ಅಂತ ಭಕ್ತಾದಿಗರ ಪರವಾಗಿ ಮನೆ ಪುರುಷೋತ್ತಮ ಸ್ವಾಮೀಜಿಯವರಲ್ಲಿ ಮತ್ತು ನಿರ್ಮಲಾನಾಥ ಸ್ವಾಮೀಜಿಯವರಲ್ಲಿ ನಿವೇದಿಸಿಕೊಳ್ತೇನೆ. ಮತ್ತೊಮ್ಮೆ ಸ್ವಾಮೀಜಿಯವರಿಗೆ ದೀರ್ಘಾಯಸ್ಸವನ್ನು ಭಗವಂತ ಕಳಿಸಿ ಹೇಳಿ. ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಗಳು ಮಾತನಾಡಿ, ಶ್ರೀ ಆದಿಚುಂಚನಗಿರಿ ಪುಣ್ಯಕ್ಷೇತ್ರ ಇದರ ಆಶ್ರಯದಲ್ಲಿ ಮಂಡ್ಯ ಶಾಖೆ ಕಳೆದ 60 ವರ್ಷಗಳಿಂದ ನಡೆದು ಬರ್ತಾ ಇದೆ. ಶ್ರೀ ಕಾಲಭೈರೇಶ್ವರ ದೇವಾಲಯ ಮುಕ್ತಾಯ ಹಂತದಲ್ಲಿದೆ. ಕೊಮ್ಮೇರಹಳ್ಳಿ ಶಾಖಾ ಮಠದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಕ್ಕಳ ಪ್ರಾರ್ಥನಾ ಮಂದಿರ ನಿರ್ಮಾಣ ಮಾಡುತ್ತಿದ್ದೇವೆ. ಈ ಎಲ್ಲ ಕಾಮಗಾರಿಗಳು 4 ಅಥವಾ 5 ತಿಂಗಳ ಒಳಗಾಗಿ ಪೂರ್ಣಗೊಂಡು ಜೋಗಿ ಮೇಳ ಮತ್ತು ಲೋಕಾರ್ಪಣೆ ಸಮಯದಲ್ಲಿ ಧಾರ್ಮಿಕ ಪ್ರಜ್ಞೆ ಕೊಡುವ ಉದ್ದೇಶವಾಗಿದೆ ಎಂದರು. ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ಪವಿತ್ರ ಪುಣ್ಯ ಸ್ಥಳ, ಇದರ ಆಶ್ರಯದಲ್ಲಿ ಮಂಡ್ಯ ಶಾಖೆ ಕಳೆದ ಸುಮಾರು 60 ವರ್ಷಗಳಿಂದ ನಡೆದು ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ನಗರದಲ್ಲಿ ಮತ್ತು ಪಕ್ಕದಲ್ಲಿರುವಂಥ ಕೊಮ್ಮೇರಹಳ್ಳಿಯಲ್ಲಿ ಶಾಖಾ ಮಠ ಎಲ್ಲ ಸ್ಥಾಪನೆಯಾಗಿದೆ. ಇಲ್ಲಿ ದೇವಾಲಯ ಈಗಾಗಲೇ ಶ್ರೀ ಶಿವನ ದೇವಾಲಯ ಇದೆ ಶಂಕರ ಮಠದಲ್ಲಿ. ಈಗ ಭೈರವ ದೇವಸ್ಥಾನವನ್ನು ಮಾಡ್ತಾಯಿದ್ದೇವೆ ಮತ್ತು ಕೊಮ್ಮೇರಹಳ್ಳಿ ಕ್ಷೇತ್ರದಲ್ಲಿ ಮಕ್ಕಳ ಪ್ರಾರ್ಥನಾ ಮಂದಿರವನ್ನು ಸುಮಾರು ಒಂದು 5 ಕೋಟಿ ಪ್ರಾಜೆಕ್ಟ್ನಲ್ಲಿ ಅದೊಂದು ಮಾಡ್ತಾಯಿದ್ದೇವೆ. ಈಗಾಗಲೇ ಶ್ರೀ ದೇವರಾಜ್ ತಿಳಿಸಿರುವಂತೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕೊಂಡು ನಡೆಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಒಂದು 4-5 ತಿಂಗಳಲ್ಲಿ ಸಂಪೂರ್ಣ ಆದಮೇಲೆ ಅವರು ತಿಳಿಸಿದಂತೆ ಜೋಗಿ ಮೇಳ ಮತ್ತು ಇದರ ಲೋಕಾರ್ಪಣೆ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಜನರಿಗೆ ಒಂದು ಪ್ರಜ್ಞೆಯನ್ನು, ಧಾರ್ಮಿಕ ಪ್ರಜ್ಞೆಯನ್ನು ತರುವುದು ನಮ್ಮ ಉದ್ದೇಶವಾಗಿದೆ. ಮತ್ತು ದೇಶಕ್ಕೆ ಭಗವಂತ ಎಲ್ಲ ರೀತಿಯ ಸಂಪತ್ತನ್ನು ಕೊಡಲಿ. ಮುಖ್ಯವಾಗಿ ಮಳೆ ಸಕಾಲದಲ್ಲಿ ಬಂದು ನಮ್ಮ ಕನ್ನಮಾಡಿ ಕಟ್ಟೆ ತುಂಬಿ ನಮ್ಮ ಮಂಡ್ಯ ಜನರಿಗೆ ನೀರಿನ ತೊಂದರೆ ಇಲ್ಲದಂತೆ ನಡೀಲಿ. ಮಂಡ್ಯ ಜನರು ಸುಖಿಗಳಾಗಲಿ, ಧಾರ್ಮಿಕ ವ್ಯಕ್ತಿಗಳಾಗಲಿ, ಎಲ್ಲರಿಗೂ ಭಗವಂತ ಆಯುಷ್ಯ ಕೊಂಡಿ ಕಾಪಾಡಿ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ, ನಾಗಲಿಂಗಪ್ಪ, ಕೆಂಪೇಗೌಡ, ನವೀನ್ ಕುಮಾರ್, ಮಾಜಿ ನಗರಸಭಾ ಸದಸ್ಯ ವೆಂಕಟೇಶ್, ಎಂಜಿನಿಯರ್ ಸುರೇಶ್, MN ಶಿವರಾಮ್, ಜಲೇಂದ್ರ, ರವೀಂದ್ರ ಸೇರಿದಂತೆ ಹಲವರು ಹಾಜರಿದ್ದರು. ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ
ಮ್ಯಾರಥಾನ್ ಓಟ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮ್ಯಾರಥಾನ್ ಓಟಕ್ಕೆ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಮಾಜದಲ್ಲಿ ಯಾವುದೇ ತೊಂದರೆಯಾಗದಂತೆ ಸಾರ್ವಜನಿಕರು ಶಾಂತಿ ಸುಖದಿಂದ ಬದುಕಲು ಹಾಗೂ ನಿಶ್ಚಿಂತೆಯಿಂದ ನಿದ್ದೆ ಮಾಡಲು ಕಾರಣ ಪೊಲೀಸ್ ಇಲಾಖೆ, ಕರ್ನಾಟಕ ಪೊಲೀಸ್ ಇಲಾಖೆ ನೀಡಿರುವ ಸೇವೆಗಳು ಹೆಮ್ಮೆಯ ಸಂಗತಿ ಅಂತ ಹರ್ಷ ವ್ಯಕ್ತಪಡಿಸಿದರು. ಮನಸ್ಸು ಮತ್ತು ದೇಹ ಆರೋಗ್ಯಕರವಾಗಿದ್ದರೆ ಸದೃಢವಾಗಿ ಕೆಲಸ ನಿರ್ವಹಿಸಬಹುದು. ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಂಡು ಸದೃಢರಾಗಲು ದೇಹವನ್ನು ದಂಡಿಸಬೇಕು. ಸಮಾಜಕ್ಕೆ ಉತ್ತಮ ಸೇವೆಯನ್ನು ಒದಗಿಸಬೇಕು. ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದರು. 50 ವರ್ಷಗಳನ್ನ ಸಾಧನೆ ಮಾಡಿರುವಂತ ಒಂದು ಸಾಧನೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಲ್ಲಬೇಕು. ಇವತ್ತು ನಾವೆಲ್ಲರೂ ಕೂಡ ಮನೆಯ ಒಳಗಡೆ ಸಂತೋಷವಾಗಿ ನಿದ್ದೆ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಕೂಡ ಹೊರಗಡೆ ನಿಂತು ನಮ್ಮನ್ನ ರಕ್ಷಣೆಯನ್ನ ಮಾಡ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಅದು ಶಿಸ್ತಿನ ಪ್ರತೀಕ. ಪೊಲೀಸ್ ಇಲಾಖೆ ಅಂದ್ರೆ ಅದು ಕರ್ತವ್ಯದ ನಿಶ್ಚಯ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಕೈ ತಟ್ಟಿ ಬೆನ್ನನ್ನ ತಟ್ಟಿ ಕೈ ಚಪ್ಪಾಳಿನ ತಟ್ಟಿ ಪ್ರೋತ್ಸಾಹವನ್ನ ನೀಡಬೇಕಾಗುತ್ತೆ ಅಂತ ನಾನು ಹೇಳ್ತಾ, ಇವತ್ತು ಈ ಮ್ಯಾರಥಾನ್ ಉದ್ದೇಶವನ್ನ ಹಮ್ಮಿಕೊಂಡಿರುವಂತ ಹಿನ್ನೆಲೆಯಲ್ಲಿ ತಾವೆಲ್ಲ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀರಾ. ಮನಸ್ಸು ಮತ್ತು ದೇಹ ಎರಡೂ ಕೂಡ ಆರೋಗ್ಯಕರವಾಗಿದ್ರೆ ಸದೃಢವಾದಂತಹ ದೇಶವನ್ನ ಕಟ್ಟಬಹುದು. ಹೆಲ್ದಿ ಮೈಂಡ್ ಅಂಡ್ ಹೆಲ್ದಿ ಬಾಡಿ ಬೋತ್ ಆರ್ ಇಂಪಾರ್ಟೆಂಟ್. ಹಾಗಾಗಿ ನಾವು ಒಳ್ಳೆ ಹವ್ಯಾಸಗಳನ್ನು ರೂಢಿಸುವ ಮೂಲಕ ನಮ್ಮ ದೇಹವನ್ನ ದಂಡಿಸುವ ಮೂಲಕ ನಾವೆಲ್ಲರೂ ಕೂಡ ಫಿಟ್ನೆಸ್ ಆಗ್ಬೇಕು. ಇಲ್ಲಾಂದ್ರೆ ನಾವೆಲ್ಲರೂ ಕೂಡ ಈ ಸಮಾಜಕ್ಕೆ ಅನ್ಫಿಟ್ ಆಗ್ತೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸಮಾಜಕ್ಕಾಗಿ ಸೇವೆ ಸಲ್ಲಿಸುವಂತ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಪ್ರೋತ್ಸಾಹವನ್ನ ನೀಡಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾತನಾಡಿ, ನಮ್ಮ ಆರೋಗ್ಯ ಸೀಮಿತದಲ್ಲಿ ಇರಬೇಕು ಅಂದರೆ ಪ್ರತಿಯೊಬ್ಬರೂ ಸದೃಢರಾಗಿ ಇರಬೇಕು. ಸದೃಢವಾಗಿ ಇರಲು ದೇಹವನ್ನು ದಂಡಿಸಬೇಕು. ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಇದನ್ನು ಸತತವಾಗಿ ಕಾಯ್ದುಕೊಳ್ಳಬೇಕು ಅಂತ ಹೇಳಿದರು. ಈ ಮ್ಯಾರಥಾನ್ ಓಟದ ಮೂಲ ಉದ್ದೇಶ ನಶೆ ಮುಕ್ತ ಕರ್ನಾಟಕ ಅಭಿಯಾನ ಮಾಡೋದು. ಹಾಗಾಗಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಘೋಷವಾಕ್ಯದಡಿ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ಮುಖ್ಯ ಉದ್ದೇಶ ಫಿಟ್ನೆಸ್ ಫಾರ್ ಆಲ್ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಫಿಟ್ನೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇರಬೇಕಾಗಿತ್ತು. ನಮ್ಮ ಆರೋಗ್ಯವನ್ನು ನಾವು ಕಾಯ್ಕೊಳ್ಬೇಕಂತಂದ್ರೆ ನಾವು ಫಿಟ್ ಆಗಿರ್ಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಂದ್ರೆ ನಾವು ಫಿಟ್ ಆಗಿರ್ಬೇಕು. ನಾವು ಫಿಟ್ ಆಗಿರ್ಬೇಕಂತಂದ್ರೆ ನಾವು ಅದಕ್ಕೆ ಸ್ವಲ್ಪ ನಮ್ಮ ದೇಹವನ್ನು ನಾವು ದಂಡಿಸಬೇಕಾಗ್ತದೆ. ಹೀಗಾಗಿ ನಾವು ಈ ಒಂದು ಫಿಟ್ನೆಸ್ ಅನ್ನ ಸತತವಾಗಿ ಕಾಯ್ಕೊಳ್ಳುವಂತ ಅವಶ್ಯಕತೆ ಇದೆ. ಇವತ್ತು ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ನಶೆ ಮುಕ್ತ ಕರ್ನಾಟಕ, ಡ್ರಗ್ಸ್ ಫ್ರೀ ಕರ್ನಾಟಕ ಎಂಬ ಸ್ಲೋಗನ್ ಒಂದಿಗೆ ಈ ಒಂದು ಅಭಿಯಾನವನ್ನು ನಾವೆಲ್ಲ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಪೊಲೀಸರು ನಮ್ಮ ಹೆಮ್ಮೆ ಎಂಬ ಒಂದು ವಾಕ್ಯದಡಿಯಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ರಿಷಿ, ಬಿಗ್ ಬಾಸ್ ಖ್ಯಾತಿಯ ರಜತ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಂಚಾಲಕಿ ಮೀರಾ ಶಿವಲಿಂಗಯ್ಯ, ಗಣ್ಯರಾದ ವೆಂಕಟಗಿರಿಯಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಉನ್ನತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಮಂಡ್ಯ, ಚಾಮರಾಜನಗರ ಮತ್ತು ಹಾಸನ ವಿವಿಗಳನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಜೊತೆ ವಿಲೀನ ಮಾಡುವುದು ಸೂಕ್ತ ಅಂತ ವಿಧಾನ ಪರಿಷತ್ ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡ ಪ್ರತಿಪಾದಿಸಿದರು. ಮಂಡ್ಯದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ, ಚಾಮರಾಜನಗರ, ಹಾಸನಗಳಲ್ಲಿರುವ ಸ್ನಾತಕೋತ್ತರ ಕೇಂದ್ರಗಳನ್ನು ಉಳಿಸಿಕೊಂಡು ಮೈಸೂರು ವಿವಿಯಿಂದಲೇ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಸಂಶೋಧನೆ ಕೈಗೊಳ್ಳಲು ಅವಕಾಶ ಕಲ್ಪಿಸಿಕೊಡಬೇಕು ಹಾಗೂ ಬೋಧಕ ಹುದ್ದೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಮಂಡ್ಯ ವಿವಿಯನ್ನ ಮೈಸೂರು ವಿವಿಯಲ್ಲಿ ವಿಲೀನ ಮಾಡೋದ್ರಿಂದ ಯಾವುದೇ ವಿದ್ಯಾರ್ಥಿಗಳು, ಪ್ರೊಫೆಸರ್ಗಳು ಅಥವಾ ಯಾವುದೇ ಕೋರ್ಸ್ಗಳು ಸ್ಥಾನಪಲ್ಲಟವಾಗುವುದಿಲ್ಲ. ಹೀಗಿರುವಂತೆಯೇ ಅವುಗಳ ಅಧ್ಯಯನವನ್ನು ಮುಂದುವರಿಸಬಹುದು.
ಮೈಸೂರು ವಿವಿಗೆ ವಿಲೀನವಾದರೆ ಎಲ್ಲವೂ ಮೈಸೂರಿಗೆ ವರ್ಗಾವಣೆಯಾಗತ್ತೆ ಅಂತ ಕೆಲವರು ಮಾಡ್ತಾ ಇರುವ ಅಪಪ್ರಚಾರವನ್ನು ನಿಲ್ಲಿಸಬೇಕು ಅಂತ ಕರೆ ನೀಡಿದರು. ವಿದ್ಯಾರ್ಥಿಗಳ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಗುಣಾತ್ಮಕ ಶಿಕ್ಷಣ ಕೊಡುವ ಸಾಮರ್ಥ್ಯವಿರದ ಮಂಡ್ಯ ವಿವಿಯನ್ನ ಗುಣಾತ್ಮಕ ಶಿಕ್ಷಣ ನೀಡುವ ಸಾಮರ್ಥ್ಯ ಹೊಂದಿರುವ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿಲೀನಗೊಳಿಸೋದ್ರಿಂದ ಈ 3 ಜಿಲ್ಲೆಯ ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಅವರ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಪ್ರತಿಪಾದಿಸಿದರು. ಇವತ್ತು ಮಂಡ್ಯದಲ್ಲಿ ಒಂದು ಕಾಲೇಜಿಗೆ ಒಂದು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿ 5 ವರ್ಷಗಳಾಯಿತು, ಪೂರೈಸಿತು. ಮತ್ತು ಅದೇ ವಿಶ್ವವಿದ್ಯಾನಿಲಯಕ್ಕೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿದ್ದಂಥ ಪದವಿ ಕಾಲೇಜುಗಳನ್ನು ಮತ್ತು ತೂಬನಕೆರೆ ಸ್ನಾತಕೋತ್ತರ ಕೇಂದ್ರದಲ್ಲಿದ್ದಂಥ ಕೋರ್ಸ್ಗಳನ್ನು ವಿಲೀನಗೊಳಿಸಿ 2 ವರ್ಷಗಳು ಪೂರೈಸಿತು. ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿ 5 ವರ್ಷ ಆಯಿತು. ಈಗ ಈ ಎಲ್ಲವನ್ನು ಕೂಡ ಇದರ ಜೊತೆ ವಿಲೀನಗೊಳಿಸಿ 2 ವರ್ಷ ಆಯಿತು. ಈಗ ಮತ್ತೆ ಸರ್ಕಾರದಲ್ಲಿ ಮತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದ್ದಾರೆ. ಮಂಡ್ಯ ಯೂನಿವರ್ಸಿಟಿ ಇರಬೇಕಾ, ಹೋಗಬೇಕಾ, ಉಳಿಸ್ಕೋಬೇಕಾ, ಮಾಡಬೇಕಾ, ಸಾಧಕ ಬಾಧಕಗಳ ಬಗ್ಗೆ ತಮ್ಮಗಳ ಮುಖ ಚರ್ಚೆ ಆಗ್ತಾಯಿದೆ. ಇದನ್ನೆಲ್ಲ ಗಮನಿಸಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಒಂದು ಕಳಕಳಿ ಏನಂದರೆ, ನಮ್ಮ ಮಂಡ್ಯ ಜಿಲ್ಲೆ ಮಕ್ಕಳಿಗೆ ಈ ದಿನಮಾನದಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಬೇಕು. ಇವತ್ತು ಎಲ್ಲೇ ಹೊರ ರಾಷ್ಟ್ರದಲ್ಲಾಗಲಿ, ರಾಷ್ಟ್ರದಲ್ಲಾಗಲಿ, ಹೊರ ರಾಜ್ಯದಲ್ಲಾಗಲಿ ಎಲ್ಲೇ ಉದ್ಯೋಗ ಬಯಸಿದರೂ ಕೂಡ ನೀವು ಯಾವ ವಿಶ್ವವಿದ್ಯಾನಿಲಯದಲ್ಲಿ ಡಿಗ್ರಿ ಮಾಡಿದ್ದೀರಿ, ಎಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದ್ದೀರಿ ಅನ್ನೋದೆಲ್ಲ ಕೂಡ ನೋಡ್ತದೆ. ಇವತ್ತು ಹೈಯರ್ ಎಜುಕೇಷನಲ್ಲಿ UGC AICT ಅಂತಕ್ಕಂಥದ್ದು ಗ್ರೇಡಿಂಗ್ ಮಾಡಿ ಭಾಳ ವರ್ಷಗಳಾಯಿತು. ಆ ಒಂದು ಗ್ರೇಡಿಂಗಿಂದಲೇ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂಥ ವಿಶ್ವವಿದ್ಯಾನಿಲಯಗಳು, ರಾಜ್ಯ ಮಟ್ಟದಲ್ಲಿ ಉನ್ನತ ವಿಶ್ವವಿದ್ಯಾನಿಲಯಗಳು, ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ವಿಶ್ವವಿದ್ಯಾನಿಲಯಗಳು ಅಂಥೇಳಿ ನ್ಯಾಕು ಇವೆಲ್ಲವೂ ಕೂಡ ಬಂದು ಗ್ರೇಡಿಂಗನ್ನು ಕೊಡ್ತಕ್ಕಂಥ ಸಿಸ್ಟಮ್ಮು ಭಾಳ ದೀರ್ಘಕಾಲದಿಂದ ಬಂದಿದೆ. ಹಾಗಾಗಿ ಇವತ್ತು 5 ವರ್ಷ ಆದರೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆವತ್ತು ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡುವಾಗ 2 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಅಂದು ಕೂಡ ಪರ ವಿರೋಧ ಚರ್ಚೆ ಆಯಿತು. ಆದರೆ ಒಂದು ವಿಶ್ವವಿದ್ಯಾಲಯ ಮಾಡಲಿಕ್ಕೆ 2 ಕೋಟಿ ಇಲ್ಲ. ಇವತ್ತು UGC ನಿಯಮಾವಳಿ ಪ್ರಕಾರ ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕಂದ್ರೆ 500 ಕೋಟಿ ರೂಪಾಯಿ ಬೇಕು. ಅದಿಲ್ಲ ಅಂತ ಹೇಳಿದರೆ ಇವತ್ತು ಯೂನಿವರ್ಸಿಟಿಗಳನ್ನ ಕಟ್ಟಲಿಕ್ಕಾಗೋದಿಲ್ಲ, ಬೆಳೆಸಲಿಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ 2 ಕೋಟಿ ಕೊಡ್ತೀವಿ ಅಂಥೇಳಿ ಒಂದು ವಿಶ್ವವಿದ್ಯಾನಿಲಯನ UGC ಅವರು 55 ಕೋಟಿ ದುಡ್ಡು ಕೊಡ್ತಾರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅನ್ನೋದು ಒಂದು ಏಕೈಕ ಉದ್ದೇಶದಿಂದ ಅಂದು ಮಂಡ್ಯ ಕ್ಲಸ್ಟರ್ ಯೂನಿವರ್ಸಿಟಿನ ಪ್ರಾರಂಭ ಮಾಡಿದರು 5 ವರ್ಷದಿಂದ. ಇದರ ಬಗ್ಗೆ ಭಾಳ ಚರ್ಚೆ ಆಯಿತು. ಆದರೂ ಆ ಸರ್ಕಾರದ ಒಂದು ಇಚ್ಛಾಶಕ್ತಿ ಮಾಡಿದರು. ಇವತ್ತು ಇದುವರೆಗೂ ಕೂಡ ಒಬ್ಬ ಅಧ್ಯಾಪಕನ ಆ ಯೂನಿವರ್ಸಿಟಿಗೆ ಸರ್ಕಾರಗಳು ನೇಮಕ ಮಾಡಲಿಲ್ಲ. ಯೂನಿವರ್ಸಿಟಿ ಮಾಡಿದಂಥದ್ದು ಇಷ್ಟು ವರ್ಷ ಆದರೂ ಕೂಡ 50 ಲಕ್ಷ ರೂಪಾಯಿ ಮಾತ್ರ ಅವ್ರಿಗೆ 2 ಕೋಟಿ ಬಾಬ್ತು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಆದಂಥ ಕುಲಪತಿಗಳಿಗೆ 2 ವರ್ಷಗಳ ಕಾಲ ಸಂಬಳನೇ ಕೊಡಲಿಕ್ಕಾಗಲಿಲ್ಲ. ಇವತ್ತು ಇಂದಿಗೂ ಕೂಡ 5 ವರ್ಷದಿಂದ ಕಾಲೇಜು ಶಿಕ್ಷಣ ಇಲಾಖೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಬೋಧಕರಿಗೆ, ಬೋಧಕೇತರಿಗೆ ವೇತನ ಕೊಡ್ತಾ ಇರ್ತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆ. ಯೂನಿವರ್ಸಿಟಿಯಿಂದ ಅವ್ರಿಗೆ ಯಾರಿಗೂ ಕೂಡ ಸ್ಯಾಲ್ರಿ ಕೊಡಲಿಕ್ಕಾಗ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ, UGC ಇವೆಲ್ಲ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ನಾವು ಗ್ರ್ಯಾಂಟ್ ಕೊಡಲ್ಲ. ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದರೆ ನೀವು ನ್ಯಾಕಲ್ಲಿ ಬರಬೇಕು, ಮಾನ್ಯತೆ ಪಡಿಬೇಕು, 12B ಆಗಬೇಕು. ಆಗ ನಾವೇನಾದರೂ ಕೂಡ ನಿಮ್ಮದು ಪ್ರಾಜೆಕ್ಟ್ಸು ಮತ್ತೊಂದು ನಿಮ್ಮ ಕ್ವಾಲಿಟಿ ಎಜುಕೇಷನ್ ನೋಡಿ ನಾವು ಅಷ್ಟು ಇಷ್ಟು ಸಹಾಯ ಮಾಡ್ಬೋದು ಅಂಥೇಳಿ UGC 10 ವರ್ಷ ಆಯಿತು ಯಾವ ಯೂನಿವರ್ಸಿಟಿಗಳಿಗೂ ಕೂಡ ದುಡ್ಡು ಕೊಡೋದನ್ನು ನಿಲ್ಲಿಸಿ. ಅವು ನ್ಯಾಕಲ್ಲಿ ಏನಾದರೂ ಕೂಡ ಉನ್ನತ ಸ್ಥಾನ ಪಡ್ಕೊಂಡ್ರೆ ಅಂಥವಕ್ಕೆ ಗ್ರೇಡಿಂಗಲ್ಲಿ ಅಷ್ಟೋ ಇಷ್ಟೋ ಪ್ರಾಜೆಕ್ಟ್ಗಳಿಗೆ ಅಂತ ಸಹಾಯ ಮಾಡ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದ ನೀತಿಯಾಗಿದೆ. ಇನ್ನು ರಾಜ್ಯ ಸರ್ಕಾರಗಳಂತೂ ಭಾಳಷ್ಟು
ಯೂನಿವರ್ಸಿಟಿ 10 ವರ್ಷ ಆಯಿತು. ನಮ್ಮ ರಾಜ್ಯದಲ್ಲಿ 10 ವರ್ಷಕ್ಕಿಂತ ಮೇಲ್ಪಟ್ಟು ಮೈಸೂರಲ್ಲಿ ಸಂಗೀತ ಯೂನಿವರ್ಸಿಟಿ ಆಯಿತು, ಧಾರವಾಡದಲ್ಲಿ ಜಾನಪದ ಯೂನಿವರ್ಸಿಟಿ ಆಯಿತು, ಬ್ಯಾಂಗ್ಳೂರಲ್ಲಿ ಸಂಸ್ಕೃತ್ ಯೂನಿವರ್ಸಿಟಿ ಆಯಿತು. ಇವತ್ತವರೆಗೆ ಒಬ್ಬ ಅಧ್ಯಾಪಕರ ನೇಮಕಾತಿ ಆಗಲಿಲ್ಲ. 100 ಮಂದಿ ವಿದ್ಯಾರ್ಥಿಗಳಿಗೆ ಒಂದು ಪದವಿ ಪತ್ರ ಕೊಡಲಿಕ್ಕಾಗಲಿಲ್ಲ. ಇವತ್ತು ಗೆಸ್ಟ್ ಫ್ಯಾಕಲ್ಟಿ, ಸಂಗೀತ ಯೂನಿವರ್ಸಿಟಿಲಿ ಗೆಸ್ಟ್ ಫ್ಯಾಕಲ್ಟಿ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ. 12 ವರ್ಷ ಆಗಿದೆ ಆ ಯೂನಿವರ್ಸಿಟಿ ಸ್ಥಾಪನೆಯಾಗಿ. ಇಂಥ ಪರಿಸ್ಥಿತಿನಲ್ಲಿ ಈ ರೀತಿ ರಾಜಕೀಯ ಇಚ್ಛಾಶಕ್ತಿಗೋಸ್ಕರ ಸರ್ಕಾರಗಳು ಯೂನಿವರ್ಸಿಟಿಗಳನ್ನು ತೆಗೆದು ವಿದ್ಯಾರ್ಥಿಗಳ ಬದುಕನ್ನು ಹಾಳು ಮಾಡೋದು ಸರಿಯಲ್ಲ. ಸುದ್ದಿಗೋಷ್ಠಿಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕ ಡಾಕ್ಟರ್ ಎಂ ರಾಮೇಗೌಡ, ವಿಶ್ರಾಂತ ಪ್ರಾಂಶುಪಾಲರಾದ ಎಸ್ ರಾಮು, ನಾಗಾನಂದ, ಕಿಲಾರ ಜಯರಾಮು, ನಿವೃತ್ತ ಪ್ರಾಧ್ಯಾಪಕ ಶಂಕರೇಗೌಡ ಹಾಜರಿದ್ದರು. ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ವತಿಯಿಂದ ಭಾರತ್ ಪ್ರಿಂಟ್ ಎಕ್ಸ್ಪೋ 2025ರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಭಾರತ್ ಪ್ರಿಂಟ್ ಎಕ್ಸ್ಪೋದ ಸಹ ಅಧ್ಯಕ್ಷ ಮುಂಬೈನ ತುಷಾರ್ ವಿ ದೋಟೆ ಗಿಡಕ್ಕೆ ನೀರೆರೆಯೋದ್ರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು 1983ರಲ್ಲಿ ಚೀನಾ ಮೊಟ್ಟಮೊದಲ ಬಾರಿಗೆ ಮುದ್ರಣ ಕ್ಷೇತ್ರದ ವ್ಯಾಪ್ತಿಯನ್ನು ಜಾಗತಿಕವಾಗಿ ಪರಿಚಯಿಸಿಕೊಟ್ಟ ನಂತರ ಬಾಂಬೆ, ಚೆನ್ನೈ, ಕೋಲ್ಕತಾ ನಂತರ 1999ರಲ್ಲಿ ಬೆಂಗಳೂರಿನಲ್ಲಿ ಮುದ್ರಣ ಕ್ಷೇತ್ರದ ವಿಶ್ವಮಟ್ಟದ ವಸ್ತು ಪ್ರದರ್ಶನ ನಡೆದಿತ್ತು. ಇಂತಹ ಬೃಹತ್ ಪ್ರದರ್ಶನ ಏಪ್ರಿಲ್ 24, 25 ಮತ್ತು 26ರಂದು ಮತ್ತೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಈ ಪ್ರದರ್ಶನದ ಅವಕಾಶವನ್ನು ಬಳಸಿಕೊಳ್ಳಬೇಕು ಎಂದರು. आपको एक शॉर्ट में बताता हूँ. और एग्जीबिशन हम क्यों विजिट करना चाहिए. देखो, एग्जीबिशंस हर तरह के होते हैं. वैसे प्रिंटिंग में भी है. हमारा जो पामेक्स का शो है 1983 में पहले चेन्नई में इस्टेब्लिश हुआ था. ऑल इंडिया फेडरेशन ऑफ मास्टर प्रिंटर्स का शो है. और उधर से फिर वो बॉम्बे आया, फिर कैलकाटा गया, बेंगलोर 97 में आया था, दिल्ली गया. अभी वापस 2015 से पैमिक शो मुंबई में है. एवरी 2 years इट हैपन्स. बट अभी पैमिक शो एक ग्लोबल शो बन गया है. अभी आज ग्लोबली जितने एग्जीबिशन होते हैं, आपने ड्रूपा का नाम सुना होगा, चाइना प्रिंट का सुना होगा, ऑल इन प्रिंट चाइना, प्रिंट पैक. वैसे पैमिक्स का 4th 5वें नंबर पे आज ग्लोबली रिकग्नाइज होता है. इतना बड़ा शो हो गया है. करीब 600 एग्जिबिटर्स रहते हैं और 40 से 50 हज़ार लोग 4 दिन में आके विजिट करके करते हैं. और उसके साथ हम नेशनल अवार्ड फॉर एक्सीलेंस इन प्रिंटिंग NAP और ग्लोबल एक्सीलेंस प्रिंट अवार्ड्स, हम वही टाइम एक दिन कार्यक्रम आयोजित करते हैं जिधर 1000 के ऊपर मेंबर्स वो प्रोग्राम में आते हैं. और इधर इंडिया से सब एंट्रीज आती हैं. ಕರ್ನಾಟಕ ರಾಜ್ಯ ಪ್ರಿಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅಶೋಕ್ ಕುಮಾರ್ ಮಾತನಾಡಿ, ಗ್ರಾಹಕರಿಗೂ ಮತ್ತು ನಮಗೂ ಅವಿನಾಭಾವ ಸಂಬಂಧವಿದೆ. ನಮ್ಮಲ್ಲಿರುವ ದಕ್ಷತೆ ಬೇರೆ ಯಾವುದೇ ವ್ಯಾಪಾರದಲ್ಲಿ ಇಲ್ಲ. ಗ್ರಾಹಕರ ಸಂತೋಷವೇ ನಮ್ಮ ಸಂತೋಷವಾಗಿದ್ದು, ಅವರ ಮುಖದಲ್ಲಿ ನಗು ತರಿಸಿದಾಗ ವೃತ್ತಿ ಜೀವನದಲ್ಲಿ ಸಾರ್ಥಕತೆ ಸಿಗುತ್ತೆ. ನಾವು ಇನ್ನೂ ಉತ್ತಮವಾಗಿ ಬೆಳೆಯೋದಕ್ಕೆ ತಂತ್ರಜ್ಞಾನ ಅಳವಡಿಸಿಕೊಳ್ಬೇಕು. ಹೆಲಿಕಾಪ್ಟರ್ ನಿರ್ಮಾಣ ತಂತ್ರಜ್ಞಾನದಲ್ಲಿ ಮೊದಲ ಸ್ಥಾನ ಪಡೆದರೆ ನಂತರ ಮುದ್ರಣ ಮಾಧ್ಯಮದಲ್ಲಿ ಹೆಚ್ಚಿನ ತಾಂತ್ರಿಕತೆ ಬಳಕೆಯಾಗಿದೆ. ಮುದ್ರಣ ಕ್ಷೇತ್ರದ ಮೇಲೆ ಉಳಿದೆಲ್ಲ ಉದ್ಯಮಗಳು ಅವಲಂಬಿತವಾಗಿವೆ ಎಂದರು. ಈಗ ನಮ್ಮ ಗ್ರಾಹಕರು ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ಥರ ಹೋಗ್ತಾ ಇದ್ದಾರೆ. ಈಗ ಒಂದು ಬುಕ್ ಪ್ರಿಂಟಿಂಗ್ ಆಗಬೇಕು. ಬುಕ್ ಪ್ರಿಂಟಿಂಗ್ ಆಗಬೇಕು, ನಮ್ಮಲ್ಲಿ ಬುಕ್ ಪ್ರಿಂಟ್ ಮಾಡಿದಾರ, ಸಾಹಿತಿಗಳಿದಾರ, ಕವಿಗಳಿದಾರ, ಲೇಖಕರಿದಾರ. ಇದೆಲ್ಲ ನೋಡಿದಾಗ ಆಮೇಲೆ ಅಂತಾರೆ, ಈ ಲೇಖಕರು, ಸಾಹಿತಿಗಳು, ಕವಿಗಳು ಎಲ್ಲೋ ಹೋಗೋ ಬದಲು ನಮ್ಮಲ್ಲೇ ಮಾಡ್ತಾರೆ. ಯಾವಾಗಲೂ ನಮ್ಮ ಊರ ಬಗ್ಗೆ, ನಮ್ಮ ಸ್ಥಳದ ಬಗ್ಗೆ ಪ್ರತಿಯೊಬ್ಬರಿಗೂ ಅಭಿಮಾನ ಇದ್ದೇ ಇರ್ತದೆ. ಅದಂತೂ ಆ ಅಭಿಮಾನ ಯಾರಿಗೂ ತೆಗೆಯಲ್ಲ. ಈ ಹೇಳದಂಗೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಹಿಂದಿನ ತಿಂಗಳಲ್ಲಿ ಫೆಬ್ರವರಿ ಸುಮಾರು 18 ಕಡೆ ರೋಡ್ ಶೋ ಇದೆ. ರೋಡ್ ಶೋ ಮಾಡೋ ಉದ್ದೇಶ ಏನು? ನೀವೇನೋ ಒಂದು ಅನುಮಾನ ಬಂತು, ನೀವು ಕೇಳ್ಬೋದು ಇಲ್ಲೇನೆ. ನಮಗೇನು ಅನುಮಾನ, ನಮ್ಗೆ ನೀವು ಏನು ಬೇಕಾದ್ರೂ ಕ್ಲಾರಿಫೈ ಮಾಡಬೇಕಾಗುತ್ತೆ. ನಾವು ಈ ರೋಡ್ ಶೋ ನೋಡಿಲ್ಲ, ಆಗಿದೆಲ್ಲ ಡೀಟೇಲ್ಸ್ ಈಗಾಗಲೇ ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಸಣ್ಣ ಮಾಹಿತಿ ಇದೆ. ತಿಳ್ಕೊಬೇಕಾದ್ರೆ ನೀವು ತಿಳ್ಕೊಂಡಾಗಲೇ ಇದೆ, ಆಮೇಲೆ ಬೇಕಾದ್ರೆ ಕೇಳ್ತೀವಿ. ಸುಮಾರು ಬೆಂಗಳೂರಿನಲ್ಲೇ, ಕರ್ನಾಟಕದಲ್ಲಿ 4ನೇ ತಾರೀಕಿಂದ ಗುಲ್ಬರ್ಗ, ಹಾಸನ್ನು, ದಾವಣಗೆರೆ, ಈ ಥರ ಬೇರೆ ಸುಮಾರು ಒಂದು 10 ಕಡೆ ಅವ್ರಿಗಾಗಲೇ ರೋಡ್ ಶೋ ಮಾಡ್ಕೊಂಡು ಬಂದಿದ್ದಾರೆ. ನಿನ್ನೇನು ಮೈಸೂರಲ್ಲಿ ಮಾಡಿದ್ದಾರೆ, ಹಾಸನಲ್ಲಿ ಮಾಡಿದ್ದಾರೆ. ಈಗ ಇಲ್ಲಿ ಬಂದು ರಾತ್ರಿ ಉಳ್ಕೊಂಡು ಇವತ್ತನ್ನ ಇಲ್ಲಿ ಬಂದು ನಾವು ಮಾಡ್ತಾ ಇದ್ವಿ. ಇಷ್ಟೇ ನಾವು ಹೇಳೋದು, ನೀವೆಲ್ಲ ಭಾಗವಹಿಸಬೇಕು.
ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಅಧ್ಯಕ್ಷ ಜೆ ಲಕ್ಷ್ಮೀನಾರಾಯಣ ಮಾತನಾಡಿ, ವೃತ್ತಿ ಬಾಂಧವರು ತಾವು ಬೆಳೆಯಲು ಸಂಘಟನೆ ಮುಖ್ಯ. ತಾವು ಬೆಳೆಯೋದ್ರ ಜೊತೆಗೆ ಮುದ್ರಣ ಕ್ಷೇತ್ರದ ಸಾಧ್ಯತೆಗಳನ್ನು ತಿಳಿಬೇಕು. ಮುದ್ರಣ ತಂತ್ರಜ್ಞಾನದ ಬಗ್ಗೆ ಎಲ್ಲೆಲ್ಲೋ ನಡೀತಾ ಇದ್ದ ವಸ್ತು ಪ್ರದರ್ಶನ ಇದೀಗ ಮನೆ ಬಾಗಿಲಿಗೆ ಬಂದಿದೆ. ಸಾಂಪ್ರದಾಯಿಕ ಚೌಕಟ್ಟಿನಿಂದ ಹೊರಬಂದು ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಸದುಪಯೋಗಪಡಿಸಿಕೊಳ್ಬೇಕು ಎಂದರು. ಹಾಗೆ ಈ ಒಂದು ಎಕ್ಸಿಬಿಷನ್ ನಡೀತಾ ಇರೋದು ನಮ್ಮ ಮನೆ ಬಾಗಿಲಿಗೆ ನಾವು ಬಂದಿದೆ. ಈಗ ಬಾಂಬೆಗೆ 2023ನಲ್ಲಿ ನಾನು ಹೋಗಿದ್ದೆ. ಈಗ ಪ್ರವೀಣ್ ಅವ್ರು ಹೇಳಿದ್ರು 30,000 40,000 ಖರ್ಚಾಯ್ತು. ಅಷ್ಟು ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಅವ್ರು ಇತ್ತು ಜನ ಅಷ್ಟು ಮಾಡಿದ್ರು. ನಾನೇನು ಮಾಡಿದೆ, ನನ್ನ ತಂಗಿ ಮನೆ ಇತ್ತು ಬಾಂಬೆಲಿ. ತಂಗಿ ಮನೇಲಿ 2 ದಿನ ಇದ್ದಂಗೂ ಆಯಿತು, ಬಾಂಬೆ ಎಕ್ಸಿಬಿಷನ್ ನೋಡಿದಂಗೂ ಆಯಿತು ಅಂತೇಳಿ ಅಲ್ಲಿಂದ ಮೆಟ್ರೋದಲ್ಲಿ 2 ಮೆಟ್ರೋ ಹತ್ತಿ ಒಂದು ಸಿಟಿ ಬಸ್ ಹತ್ತಿ ಹೋಗಿ 50 ಕಿಲೋಮೀಟ್ರ್ ಅವ್ರ ಮನೆಯಿಂದ ನೋಡ್ಕೊಂಡು ಬಂದು ನಾನೊಬ್ಬನೇ. ಯಾಕಂದ್ರೆ ಯಾರು ಬರೋಕ್ಕೆ ಪುರ್ಸತ್ತೆ, ನಾನು ಪುರ್ಸತ್ತಾಗಿದ್ದೆ, ಸ್ವಲ್ಪ ಹೋದೆ, ನೋಡಿದೆ, ಬಂದು ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ನೋಡ್ಕೊಂಡು ಬಂದಾಗ ನನಗೆ ಅನಿಸ್ತು, ನಾವು ಈ ಬಂಡವಾಳ ಹಾಕೊಂಡು ಮಂಡ್ಯಲ್ಲಿ ಮಾಡೋಕ್ಕಾಗತ್ತಾ? ಆಗಲ್ಲ. ಆದರೆ ಅಲ್ಲಿ ಹೋದಾಗ ನನಗೆ ಸುಮಾರು ಜನ ಪ್ರವೀಣ್ ಅಂತವರು, ಅಶೋಕ್ ಅವರು ಎಲ್ಲರೂ ಪರಿಚಯ ಆದರು. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ನಮ್ಮದೇ ಆದಂಥ ಒಂದು ಚೌಕಟ್ಟು ಇಟ್ಕೊಂಡ್ಬಿಟ್ಟಿದ್ದೀವಿ. ಆ ಚೌಕಟ್ಟನ್ನು ಬಿಟ್ಟು ನಾವು ಯಾರಾಚೆ ಹೋಗ್ತಾ ಇಲ್ಲ. ಹೋಗ್ಬೇಕು ಅಂತಂದರೆ ನಾವು ಹೇಳೋ ಸಾಲ ಮಾಡಿ ದೊಡ್ಡ ಪ್ರೆಸ್ ಹಾಕಿ ಹಾಗೆ ಅಂತಲ್ಲ. 4 ಜನಗಳ ಜೊತೆ ಮಾತಾಡಬೇಕು, 4 ಜನದ ಕಡೆ ಹೋಗಬೇಕು, 4 ಜನ ನೋಡಬೇಕು, 4 ಜಾಗ ನೋಡಬೇಕು, ಮಾಡೋದೇ ಇರುತ್ತೆ. ಸಮಾರಂಭದಲ್ಲಿ ತುಷಾರ್ ವಿ ದೋಟೆ, ಅಶೋಕ್ ಕುಮಾರ್, ಪ್ರವೀಣ್ ಕುಮಾರ್ ಅವರುಗಳನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಸಂಘದ ಕಾರ್ಯದರ್ಶಿ ಆರ್ ರವೀಂದ್ರ, ಜಿಲ್ಲಾ ಸಂಯೋಜಕ ಎಂಎಸ್ ಸತೀಶ್ ಹಾಜರಿದ್ದರು. ರಾಜ್ಯದ ಖಾಸಗಿ ದೇವಾಲಯಗಳಲ್ಲಿ ಪುರೋಹಿತರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಅಸಂಘಟಿತ ವೃತ್ತಿಪರ ಪುರೋಹಿತ ವರ್ಗಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಗುರುತಿನ ಚೀಟಿ, ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಳನ್ನು ಒದಗಿಸಬೇಕು ಅಂತ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ಜಿಲ್ಲಾ ಕಾರ್ಯಾಧ್ಯಕ್ಷ ಅರ್ಜುನ್ ಎಸ್ ರಾವ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಜರಾಯಿ ಇಲಾಖೆಗೆ ಒಳಪಡುವ ಪುರೋಹಿತರು ಸರ್ಕಾರದಿಂದ ಸವಲತ್ತನ್ನು ಪಡಿತಾ ಇದ್ದು, ಖಾಸಗಿ ದೇವಾಲಯಗಳ ಪುರೋಹಿತರಿಗೂ ಸರ್ಕಾರ ಭದ್ರತೆ ಒದಗಿಸಲು ಮುಂದಾಗಬೇಕು ಎಂದರು. ಯಾವುದೇ ಅನುದಾನಗಳು ದೊರೆಯದ ವೃತ್ತಿಪರ ಅರ್ಚಕರು, ಪುರೋಹಿತರ ಜೀವನ ಸಂಕಷ್ಟದಲ್ಲಿದ್ದು, ಅಸಂಘಟಿತ ಪುರೋಹಿತ ವರ್ಗವನ್ನು ರಾಜ್ಯ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಗೆ ಸೇರ್ಪಡೆ ಮಾಡಿ ಸರ್ಕಾರ ಗುರುತಿನ ಚೀಟಿ, ಆರ್ಥಿಕ ಸೌಲಭ್ಯಗಳನ್ನು ನೀಡಬೇಕು. ಕೌಶಲ್ಯಾಭಿವೃದ್ಧಿಗೆ ವೇದಾಧ್ಯಯನ, ಗುರುಕುಲಗಳಿಂದ ವಿಮೆ, ಗೃಹ ನಿರ್ಮಾಣ ಸಾಲ ನೀಡುವಂತೆ ಮನವಿ ಮಾಡಿದರು. ಫೆಡರೇಷನ್ ನಿಂದ ಅಸಂಘಟಿತ ಪುರೋಹಿತರಿಗೆ 1 ಲಕ್ಷ ರೂಪಾಯಿನ ಆರೋಗ್ಯ ವಿಮೆ, ವಾಸನ್ ಐ ಕೇರ್ನಿಂದ ಕಣ್ಣಿನ ಉಚಿತ ಚಿಕಿತ್ಸಾ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಎಂದ ಅವರು, ಖಾಸಗಿ ದೇವಾಲಯಗಳ ಅರ್ಚಕರಿಗೆ ದೇವಾಲಯದ ಆಡಳಿತ ಮಂಡಳಿಯು ನಿಗದಿತ ವೇತನ ನೀಡುವಂತೆ ಆಗ್ರಹಿಸಿದರು. ಎಷ್ಟೋ ವರ್ಗಗಳನ್ನು ಅಸಂಘಟಿತ ಕಾರ್ಮಿಕರ ಪಟ್ಟಿಯಲ್ಲಿ ಸೇರಿಸಿ ಸರ್ಕಾರದಿಂದ ಅವರಿಗೆ ಸಾಕಷ್ಟು ಅನುದಾನಗಳನ್ನು ಕೊಡಲಾಗ್ತಿದೆ. ಆ ಅನುದಾನದಿಂದ ವಂಚಿತರಾದಂತಹ ಸಾಮಾನ್ಯ ಪುರೋಹಿತ ವರ್ಗ ಮತ್ತು ಅಡಿಗೆ ಮಾಡುವವರ ವರ್ಗದವರು. ಹಾಗಾಗಿ ಈ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸರ್ಕಾರದಿಂದ ಅವರನ್ನು ಸೇರಿಸಬೇಕು. ಹಾಗೆಯೇ ಸಾಮಾನ್ಯವಾದಂತಹ ಸಣ್ಣ ಸಣ್ಣ ದೇವಸ್ಥಾನದಲ್ಲಿ, ಖಾಸಗಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರು, ಪೌರೋಹಿತ್ಯವನ್ನು ಮಾಡುವಂಥವರು, ಹಾಗೆ ಅಡಿಗೆ ಮಾಡುವಂಥವರು, ಇವರಿಗೆ ಯಾವುದೇ ರೀತಿಯಾದಂತಹ ಅನುದಾನಗಳಾಗಲಿ ಆರ್ಥಿಕವಾದಂತಹ ಸಹಾಯವಾಗಲಿ ದೊರಕ್ತಾ ಇಲ್ಲ. ಇದರಿಂದ ಅವರು ಬಹಳ ವಂಚಿತರಾಗಿದ್ದಾರೆ. ಅಂತಹ ಏನು ಪುರೋಹಿತ ವರ್ಗ ಇದೆ ಮತ್ತು ಅಡಿಗೆ ಮಾಡುವಂತಹ ಬಾಣಸಿಗರು ಏನಿದ್ದಾರೆ, ಅವರೆಲ್ಲರನ್ನೂ ಕೂಡ ಸರ್ಕಾರ ಏನು ಮಾಡಬೇಕು, ಈ ಅಸಂಘಟಿತ ಕಾರ್ಮಿಕರ ಪಟ್ಟಿಯಲ್ಲಿ ಸಾಕಷ್ಟು ವರ್ಗಗಳನ್ನು ತೆಗೆದುಕೊಂಡಿದ್ದಾರೆ. ಮುಂಚೆ ಇದ್ದಂತಹ 26 ವರ್ಗಗಳಿಗೆ ಮಿಗಿಲಾಗಿ ಈ ಸರಿ 65 ಹೊಸದಾದಂತಹ ಪಟ್ಟಿಯನ್ನು ಸೇರಿಸಿಕೊಂಡಿದ್ದಾರೆ. ಆ ಪಟ್ಟಿಯಲ್ಲಿ ನಮ್ಮನ್ನು ಕೂಡ ಸೇರಿಸಿ ಅವರಿಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಪ್ರಧಾನವಾದಂತಹ ಉದ್ದೇಶ ಇಲ್ಲಿ. ಅದಕ್ಕೋಸ್ಕರವಾಗಿಯೇ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಇದರ ಒಂದು ಪ್ರಚಾರವನ್ನು ಮಾಡಿ, ಆ ಘಟಕಗಳನ್ನು ಸ್ಥಾಪನೆಯನ್ನು ಮಾಡಿ, ಆ ಮುಖಾಂತರವಾಗಿ ಎಲ್ಲ ಅರ್ಚಕರಿಗೆ ನಾವು ಅನುಕೂಲ ಮಾಡಿಕೊಡಬೇಕು ಅನ್ನುವ ಉದ್ದೇಶದಿಂದ ಈಗಾಗಲೇ ಯಾರು ಅರ್ಚಕರು ಈ ಫೆಡರೇಷನ್ಗೆ ಜಾಯಿನ್ ಆಗಿದ್ದಾರೆ ಅವರಿಗೆ 1 ಲಕ್ಷದ ಆರೋಗ್ಯದ ವಿಮೆಯನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಮತ್ತು ವಾಸನ್ ಐ ಕೇರ್ ಎಂಬತಕ್ಕಂಥ ಸಂಸ್ಥೆಯಿಂದ ಆ ಅರ್ಚಕರಿಗೆ ಬೇಕಾದಂತಹ ಕಣ್ಣಿನ ಚಿಕಿತ್ಸೆಯನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿದ್ದೇವೆ. ಮೊನ್ನೆ ಬೆಂಗಳೂರಿನಲ್ಲಿ ಈ ಪ್ರಿವಿಲೇಜ್ ಕಾರ್ಡ್, ವಾಸನ್ ಐ ಕೇರ್ ಹಾಸ್ಪಿಟಲ್ನಿಂದ ಪ್ರಿವಿಲೇಜ್ ಕಾರ್ಡನ್ನು ಲಾಂಚ್ ಮಾಡಲಾಯಿತು. ಇದನ್ನು ಎಲ್ಲ ಈಗಾಗಲೇ ಇರತಕ್ಕಂಥ ಮೆಂಬರ್ಸ್ಗೆ ನಾವು ಇದನ್ನು ಆಲ್ರೆಡಿ ಕೊಟ್ಟಿದ್ದೇವೆ, ಈ ಪ್ರಿವಿಲೇಜ್ ಕಾರ್ಡನ್ನು. ಹಾಗೆ ಕೂಡ ಈ ಇನ್ಶೂರೆನ್ಸ್ ಅಂತ ಏನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವಲ್ಲ, ಅದನ್ನು ಕೂಡ ಉಚಿತವಾದಂತಹ ಇನ್ಶೂರೆನ್ಸ್ ಕಾಪಿಯನ್ನು ಕೂಡ ಈಗ ಇದ್ದಂತಹ ಎಲ್ಲ ಅರ್ಚಕ
ಮತ್ತು ಅಡಿಗೆ ಅವರಿಗೆ ಇದನ್ನು ವಿತರಣೆ ಮಾಡಿದ್ದೇವೆ. ಯದ್ಯಪಿ ಹೇಳಲಿಕ್ಕೆ ಹೊರಟಿದ್ದೇನು ಹೇಳಿದರೆ, ಮಂಡ್ಯ ಜಿಲ್ಲೆಯಲ್ಲಿರತಕ್ಕಂಥ ಸಮಸ್ತ ಅರ್ಚಕರು ಯಾರಿದ್ದಾರೆ, ಅರ್ಚಕ ವೃತ್ತಿಯನ್ನು ಮಾಡ್ತಕ್ಕಂಥವರು, ಖಾಸಗಿ ದೇವಸ್ಥಾನದಲ್ಲಿ ಅರ್ಚಕತ್ವ ಮಾಡ್ತಕ್ಕಂಥವರು, ಹೊರಗೆ ಪೌರೋಹಿತ್ಯವನ್ನು ಮಾಡುವಂಥವರು, ಅದು ಬ್ರಾಹ್ಮಣ ವರ್ಗ ಅಂತ ನಾವು ಇಲ್ಲಿ ಗಣನೆಗೆ ತಗೊಂಡಿಲ್ಲ. ನಮ್ಮಲ್ಲಿ ಸಕಲಷ್ಟು ಜನ ಶಿವಾರ್ಚಕರಿದ್ದಾರೆ ಮತ್ತು ವೈಷ್ಣವರಿದ್ದಾರೆ, ಹಾಗೆ ಲಿಂಗಾಯತ ವರ್ಗದವರು ಅರ್ಚಕತ್ವವನ್ನು ಮಾಡ್ತಕ್ಕಂಥವರಿದ್ದಾರೆ. ಇಲ್ಲಿ ಯಾವುದೇ ವೃತ್ತಿಪರವಾಗಿ ಯಾರು ಅರ್ಚಕತ್ವವನ್ನು ಮಾಡ್ತಾ ಇದ್ದಾರೋ ಆ ಎಲ್ಲ ಅರ್ಚಕ ವೃತ್ತಿ ಮಾಡ್ತಕ್ಕಂಥವರು ಈ ಒಂದು ಸಂಘಟನೆಗೆ ಅವರು ಸದಸ್ಯತ್ವವನ್ನು ಪಡೆದು ಈ ಉಚಿತವಾದಂತಹ ಏನು ಇದು ವಿಮೆ ಇರ್ಬೋದು, ಹಾಗೆ ವಾಸನ್ ಐಕೇರ್ನಿಂದ ಕೊಡ್ತಕ್ಕಂತಹ ಕಣ್ಣಿನ ಉಚಿತ ಚಿಕಿತ್ಸೆಯಾಗಿರ್ಬೋದು, ಅದನ್ನು ಅವರು ಪಡ್ಕೊಳ್ಬೋದು. ಜಿಲ್ಲಾಧ್ಯಕ್ಷ ಅಭಿಷೇಕ್ ಕಲ್ಯಾಣ್ ಮಾತನಾಡಿ, ಜೂನ್ ತಿಂಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆಯನ್ನು ಹಮ್ಮಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಶಾಲಾ ಸಮವಸ್ತ್ರ ವಿತರಣೆ ಮಾಡುವ ಯೋಜನೆಯನ್ನು ರೂಪಿಸುವುದಾಗಿ ಇದೇ ವೇಳೆ ತಿಳಿಸಿದರು. ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ವತಿಯಿಂದ 25-26ನೇ ಸಾಲಿನ ವಿದ್ಯಾರ್ಥಿಗಳಿಗೆ, ಅಂದರೆ ಸರ್ಕಾರಿ ಅಥವಾ ಅನುದಾನಿತ ಶಾಲೆಯಲ್ಲಿ ಓದುತ್ತಾ ಇರುವಂತಹ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘಟನೆಯಿಂದ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ನಾವು ಆಲ್ರೆಡಿ ಹೇಗೆ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ, ವಾಸನ್ ಐಕೇರ್ ಕೊಟ್ಟಿದ್ದೀವಿ, ಅದೇ ರೀತಿಯಾಗಿ ಈ ಒಂದು ಯೋಜನೆಯನ್ನು ಜೂನ್ ತಿಂಗಳ 5 ಅಥವಾ 10ನೇ ತಾರೀಕು ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದಕ್ಕೆ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅನುದಾನಿತ ಶಾಲೆಗಳ ಮುಖಾಂತರದಲ್ಲಿ ನಾವು ಅವರ ಹತ್ರ ರಿಕ್ವೆಸ್ಟನ್ನು ತಗೊಂಡು ನಾವು ನೋಟ್ಬುಕ್ ವಿತರಣೆ ಮಾಡ್ತಾಯಿದ್ದೀವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಮವಸ್ತ್ರ ಆಗಿರ್ಬೋದು ಅಥವಾ ಪೆನ್ನು ಮತ್ತು ಮುಂತಾದ ಅವರ ಏನು ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳನ್ನ ಕೊಡಬೇಕಂತ ಸಂಘಟನೆಯಿಂದ ತೀರ್ಮಾನ ಮಾಡಿಕೊಂಡು, ಇದಕ್ಕೆ ಸಂಘಟನೆ ಜೊತೆಗೆ ಯಾರಾದ್ರೂ ನಮಗೆ ಜೊತೆಯಲ್ಲಿ ಸಹಾಯ ಹಸ್ತವಾಗಿ ಬಂದು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡೋಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ರೆ ನಮ್ಮನ್ನು ಸಂಘಟನೆ ದಯವಿಟ್ಟು ಸಂಪರ್ಕಿಸಿ ನಮ್ಮ ಜೊತೆ ನಿಂತ್ಕೋಬೋದು ಅಂತೇಳಿ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸಿಕೆ ಶ್ರೀನಿವಾಸ್, ಮಧುಸೂದನ್, ಚಿರಂಜೀವಿ, ಕಲ್ಲಳ್ಳಿ ಶ್ರೀನಿವಾಸ್ ಹಾಜರಿದ್ದರು. ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ಮಂಡ್ಯ ವಲಯ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ, ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಕೇರಳ ಸಮಾಜದ ಕುಟುಂಬಸ್ಥರ ಭೇಟಿ ಕಾರ್ಯಕ್ರಮ ಮಂಡ್ಯ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ರಾಜ್ಯಾಧ್ಯಕ್ಷರಾದ ರಾಜನ್ ಜಾಕೋಬ್ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ಸಂಘ ಬೆಂಗಳೂರು, ಮೈಸೂರು, ಮಂಡ್ಯ, ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ನಮ್ಮ ಸಂಘದ ವತಿಯಿಂದ ಬಡ ಜನಗಳಿಗೆ ಆರೋಗ್ಯ, ವಿದ್ಯೆ ಹಾಗೂ ನಿವೇಶನ ಕಲ್ಪಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದರು. ಸುವರ್ಣ ಕರ್ನಾಟಕ ಕೇರಳ ಸಮಾಜಮು ಬೆಂಗಳೂರು ಮತ್ತು ಮೈಸೂರು ಮತ್ತು ಮಂಡ್ಯ, ಶಿವಮೊಗ್ಗ ಈ ಥರ ಹಲವಾರು ಜಾಗದಲ್ಲಿ ಇರೋದಂಥ ಒಂದು ಸಂಘ. ಇದ್ರದ್ದು ಉದ್ದೇಶ ಏನಂತ ಹೇಳಿದ್ರೆ, ಬಡವ ಜನಗಳಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು, ಯಾವ ಥರ ಅವ್ರನ್ನೇ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಬರ್ಬೋದು ಅಂತಲೇ ನಮ್ಮದು ಯೋಚನೆ. ವಿದ್ಯಾ ಸಹಾಯ ಕೊಡೋದು, ಹಾಗೆ ಬಡವರಾಗಿರೋ ಜನಗಳಿಗೆ ಮನೆ ಕೊಡೋದು, ಈ ಥರ ಹಲವಾರು ವಿಷಯಗಳಲ್ಲಿನೇ ಹಲವಾರು ಕೆಲಸಗಳಲ್ಲಿನೇ ನಾವು ಈ ಸಂಘನೆ ಮುಂದುವರಿಸೋದು. ನಮಗೆ ಸ್ಟ್ರಾಂಗ್ ಆಗಿರೋದ ಒಂದು ಸ್ಟೇಟ್ ಕಮಿಟಿ, ಡಿಸ್ಟ್ರಿಕ್ಟ್ ಕಮಿಟಿಗಳು ಎಲ್ಲ ಕಡೆ ಇದೆ. ಈ ಮಂಡ್ಯ ಭಾಗ ಕೂಡ ಒಳ್ಳೆ ರೀತಿಯಲ್ಲಿ ಕನ್ನಡಿಗರಾಗ ನಮ್ಮನ್ನು ಸ್ನೇಹಿತರೆ ಸೇರಿಸ್ಕೊಂಡು ಅವ್ರದ್ದು ಸಂತೋಷವಾಗಲಿ ದುಃಖವಾಗಲಿ ಎಲ್ಲ ವಿಧ ವಿಷಯಗಳಲ್ಲಿಯೂ ನಾವು ಸೇರಿಕೊಂಡು ನಾವು ಸಂತೋಷವಾಗಿ ಸದಾಗಿ ಮುಂದೆ ಬರೆಸಬೇಕು ಅಂತ ನಾವು ಆಸೆ ಪಡ್ತಾಯಿದ್ದೀವಿ. ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ಮಂಡ್ಯ ವಲಯದ ಕಾರ್ಯದರ್ಶಿ ಮೇರಿ ಜೆನೆಟ್ ಮಾತನಾಡಿ, ಪಕ್ಕದ ರಾಜ್ಯ ಕೇರಳದಿಂದ ಬಂದು ಮಂಡ್ಯ ಜಿಲ್ಲೆಯಲ್ಲಿ ವಾಸಿಸ್ತಾ ಇರುವ ನಮ್ಮ ಸಮಾಜದ ಬಂಧುಗಳನ್ನು ಒಟ್ಟುಗೂಡಿಸಿ ಜಿಲ್ಲೆಯಲ್ಲಿ ಹಲವಾರು ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದ್ದೇವೆ ಎಂದರು. ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಬಡ ಮಕ್ಕಳಿಗೆ ಧನ ಸಹಾಯ ಮತ್ತು ಕೋವಿಡ್ನಂತಹ ಕಷ್ಟದ ದಿನಗಳಲ್ಲಿ ಫುಡ್ ಕಿಟ್ ವಿತರಣೆ, ಅನಾಥ ಮಕ್ಕಳಿಗೆ ಬಟ್ಟೆ ವಿತರಣೆ ಹೀಗೆ ಹಲವು ಸಮಾಜ ಸೇವೆಗಳನ್ನು ಮಾಡುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ತಿಳಿಸಿದರು. ಎಲ್ಲ ಮಲಯಾಳಿಸು ಒಟ್ಟಾಗಿ ಸೇರಿದ್ದೀವಿ, ಸಂತೋಷ. ಕೆಲವರಿಗೆ ಯಾರು ಎಲ್ಲಿದ್ದಾರೆ ಏನು ಗೊತ್ತೇ ಇಲ್ಲ. ಇದೊಂದು ಇಂಟ್ರೊಡ್ಯೂಸ್ ಮಾಡಿದಾಗಿಂದ
ಆಮೇಲೆ ಆ ಮಕ್ಕಳಿಗೆ ಕೆಲವರು ಬಡವ್ರ ಮಕ್ಕಳಿಗೆ ನಾವು ಸಹಾಯ ಮಾಡಿದ್ವಿ ಕೇರಳ ಸಮಾಜದಿಂದ. ಸ್ಟೇಟಿಂದ ಬಂದು ನಮಗೆ ಸಹಾಯ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇದು ಉಂಟಲ್ಲ, ಕೊರೋನಾ ಬಂತಲ್ಲ, ಕೊರೋನಾ ಬಂದಾಗ ತುಂಬ ಕಷ್ಟಪಟ್ಟರು ಜನಗಳು. ಇವ್ರಿಗೆ ಊರಿಂದ ಊರಿಗೆ ಹೋಗೋಕ್ಕಾಗದೆ ತುಂಬ ಕಷ್ಟಪಟ್ಟರು. ಆಗ ನಮ್ಮ ಕೇರಳ ಸಮಾಜದಿಂದ ಬೆಂಗಳೂರು ಸ್ಟೇಟಿಂದ ನಮ್ಮ ಪ್ರೆಸಿಡೆಂಟು ಕಿಟ್ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು. ಆಮೇಲೆ ಫುಡ್ಡು ಮತ್ತು ಬುಕ್ಸ್ ಎಲ್ಲ ಕೊಟ್ಟರು. ಮತ್ತು ಗೌರ್ಮೆಂಟ್ ಶಾಲೆಗೆ ಹೋಗಿ ಬಡ ಮಕ್ಕಳಿಗೆ ಬ್ಯಾಗು ಬುಕ್ಸ್ ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಕೆಲವು ಅನಾಥ ಮಕ್ಕಳಿಗೆ ಹೋಗ್ಬಿಟ್ಟು ಬಟ್ಟೆ ಕೊಟ್ಟಿದ್ದೀವಿ. ಮತ್ತು ಏನಾದರೂ ಕೇರಳದವ್ರಿಗೆ ಏನಾದರೂ ಆಕ್ಸಿಡೆಂಟ್ ಆಗಿ ತೊಂದರೆ ಆಗಿದೆ ಅಂದರೆ ನಾವು ಸಮಾಜ ವೈದ್ಯದಿಂದ ಎಲ್ಲರೂ ಒಂದು ಪ್ರೆಸಿಡೆಂಟು ಸೆಕ್ರೆಟರಿ ಎಲ್ಲ ಹೋಗಿ ನ್ಯಾಯ ನೀತಿಲಿ ಅದು ಏನಾಗಿದೆ ಏನು ಅಂತ ನೋಡಿ ಸಹಾಯ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ. ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಸಿಬಿಚನ್ ಶೇಖರನ್, ಫಾದರ್ ಜೋಬಿ ಪೋತನ್, ಡಾಕ್ಟರ್ ಸುಧಾ ಸತ್ಯನಾಥ್, ಜಾರ್ಜ್ ಕುಮಾರ್, ಜಯರಾಜನ್, ಅಬುಬಕೀರ್, ಮಧು, ರಾಮದಾಸ್, ಶ್ರೀದೇವಿ, ಶ್ಯಾಮಲಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಿವರಣೆ ನೀಡಿ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರು ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಚ್.ಎಸ್. ಚಂದ್ರಶೇಖರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೌಜನ್ಯ ಸಾವಿನ ಪ್ರಕರಣ ಸಂಬಂಧ 13 ವರ್ಷಗಳಿಂದ ಹೋರಾಟಗಳು ನಿರಂತರವಾಗಿ ನಡೀತಾ ಇದ್ದು, ಈ ಸಂಬಂಧ ವೀರೇಂದ್ರ ಹೆಗಡೆ ಅವರು ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ ಎಂದರು. ಸೌಜನ್ಯ ಕುಟುಂಬಕ್ಕೆ ಆದ ನ್ಯಾಯ ಇನ್ಯಾವ ಹೆಣ್ಣು ಮಕ್ಕಳ ಕುಟುಂಬಕ್ಕೂ ಆಗಬಾರದು. ಇಂತಹ ಹೀನಾಯ ಕೃತ್ಯವನ್ನ ಇಡೀ ರಾಜ್ಯವೇ ಖಂಡಿಸುತ್ತೆ. ವೀರೇಂದ್ರ ಹೆಗಡೆ ಅವರಿಗೆ ಯಾವ ಒತ್ತಡವಿದೆಯೋ ತಿಳಿಯದು. ಅವರ ಮೂಲಕ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಒದಗಬೇಕು. ಅವರ ಜೊತೆಗೆ ನಾವಿದ್ದು ಕರ್ನಾಟಕದ ಜನತೆ ಅವರ ಪರ ಇರಲಿದೆ ಅಂತ ಹೇಳಿದರು. ಅವರ ಮೇಲಿನ ಅಭಿಮಾನದಿಂದಾಗಿ ರಾಜ್ಯ ಸರ್ಕಾರ, ಗೃಹ ಮಂತ್ರಿಗಳು, ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದು, ಎಗ್ಗಿಲ್ಲದೆ ನಡೆಯುವ ಅತ್ಯಾಚಾರ, ಕೊಲೆ, ಸುಲಿಗೆಯಂತಹ ಘಟನೆಗಳ ಬಗ್ಗೆ ಅರಿವಿಲ್ಲದೆ ಮೂಕ ಪ್ರೇಕ್ಷಕರಾಗಿರುವ ಮುಖ್ಯಮಂತ್ರಿಗಳು ಸದರಿ ಪ್ರಕರಣ ಸಂಬಂಧ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಪ್ರಕರಣದ ತನಿಖೆ ನಡೆಸಿ ಸೌಜನ್ಯ ಕುಟುಂಬಕ್ಕೆ ಸರ್ಕಾರ ನ್ಯಾಯ ಕೊಡಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಇದೇ ವೇಳೆ ಎಚ್ಚರಿಸಲಾಯಿತು. ಒಂದು ಹೆಣ್ಣುಮಗು ಅತ್ಯಾಚಾರಕ್ಕೆ ಒಳಗಾಗಿ ಇಲ್ಲಿಯ ತನಕ ಯಾವುದೇ ಥರದ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ. ಏತಕ್ಕೆ ಅಂತ ಗೊತ್ತಾಗಲಿಲ್ಲ. ಇದು ಬೂದಿ ಮಿಶ್ರಿದ ಕೆಂಡದಂತೆ ಇತ್ತು. ಈಗ ಸ್ವಲ್ಪ ದಿನಗಳಿಂದ ಈಚೆಗೆ ಯಾರೋ ಒಬ್ಬರು ಇದನ್ನು ಪ್ರಚಾರ ಮಾಡಿ ಅದಕ್ಕೆ ಒಂದು ರೂಪುರೇಷೆ ಶಕ್ತಿ ಕೊಟ್ಟಿದ್ದಾರೆ. ಇದನ್ನು ನಾವು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಇದಕ್ಕೆ ಒಂದು ರೂಪುರೇಷೆ ಕೊಟ್ಟು ಆ ತನಿಖೆಗೆ ಆಗ್ರಹ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ತನಿಖೆ ಆಗಲಿ ಅಂತಲೂ ಹೇಳಿದ್ದಾರೆ. ಬಟ್ ಅದು ಇನ್ನೂ ತನಿಖೆ ಇಲ್ಲವೇ ಇಲ್ಲ, ನಡೀತಾನೂ ಇಲ್ಲ, ತನಿಖೆನೂ ನಡೀತಾ ಇಲ್ಲ. ಇವತ್ತಿನ ಸರ್ಕಾರ ಈ ಥರ ಧೋರಣೆ ಮಾಡಿಕೊಂಡು ಸರ್ಕಾರವೇ ಆಗಲಿ, ಪೊಲೀಸ್ ಇಲಾಖೆಯಾಗಲಿ, ಮುಖ್ಯಮಂತ್ರಿಗಳಾದಿಯಾಗಿ, ಹೋಮ್ ಮಿನಿಸ್ಟರ್ ಆದಿಯಾಗಿ ಇದರ ಬಗ್ಗೆ ಶೀಘ್ರವಾಗಿ ತನಿಖೆ ನಡೆಸಬೇಕು. ಆ ಹೆಣ್ಣು ಮಗುಗೆ ನ್ಯಾಯ ಕೊಡಿಸ್ಬೇಕು, ಹೆಣ್ಣು ಮಗುಗೆ ಶಾಂತಿ ಕೊಡಿಸ್ಬೇಕು, ತಂದೆ ತಾಯಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಜೊತೆಗೆ ಎಗ್ಗಿಲ್ಲದೆ ನಡೀತಾ ಇದೆ ಅತ್ಯಾಚಾರಗಳು, ಕಳ್ಳತನಗಳು ಎಗ್ಗಿಲ್ಲದೆ ನಡೀತಾ ಇದೆ. ಇಡೀ ನನ್ನ ರಾಜ್ಯದಲ್ಲಿ ಎಗ್ಗಿಲ್ಲದೆ ಕಳ್ಳತನ ಮತ್ತು ಅತ್ಯಾಚಾರ ಎರಡು ಎಗ್ಗಿಲ್ಲದೆ ನಡೀತಾ ಇದೆ. ಇದಕ್ಕೆ ಯಾವತ್ತು ಸಮಾಪ್ತಿ ಆಡ್ತಾರೆ ಈ ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಶೀಘ್ರವಾದ ತನಿಖೆ ಮಾಡಿ ಸರ್ಕಾರ ತಪ್ಪಿತಸ್ಥರಿಗೆ ನೀವು ಜೈಲಿಗೆ ಹಾಕ್ತೀರಿ, ಮತ್ತೆ ಅದೇ ಮಾಡ್ತಾರೆ. ಇವರಿಗೆ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಕೊಟ್ಟರೆ ಒಳ್ಳೆಯದು ಅಂತ ಅನಿಸ್ತದೆ ನನ್ನ ಅನಿಸಿಕೆ. ಆಗ ಈ ಕೆಟ್ಟ ವ್ಯವಹಾರಗಳೆಲ್ಲ ಮುಚ್ಚಿ ಹೋಗ್ತವೆ, ಕೆಟ್ಟ ಕೃತ್ಯಗಳೆಲ್ಲ ಮುಚ್ಚಿ ಹೋಗ್ತವೆ. ಆದ್ದರಿಂದ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ನೀವು ಪತ್ರಿಕಾ ಮಾಧ್ಯಮದವರು ನಮಗೆ ಸಹಾಯ ಮಾಡಿ, ದಯವಿಟ್ಟು ಇದನ್ನು ಪ್ರಚಾರ ಮಾಡಿ ಇಡೀ ರಾಜ್ಯದಲ್ಲಿ ಸರ್ಕಾರಕ್ಕೆ ಮುಟ್ಟುವಂತೆ, ಮುಖ್ಯಮಂತ್ರಿಗಳಿಗೆ ಮುಟ್ಟುವಂತೆ ದಯವಿಟ್ಟು ನೀವು ವರದಿಯನ್ನು ಒಪ್ಪಿಸಿದ್ರೆ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಂ.ಕೆ. ಸಂಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿ. ರಮೇಶ್ ಇತರರು ಹಾಜರಿದ್ದರು.
ನಿವೇಶನ ರಹಿತರ ಭೂಮಿಯ ಹಕ್ಕು ಸಾಮಾಜಿಕ ನ್ಯಾಯದ ಪ್ರತಿಪಾದನೆಗಾಗಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ 11ರಂದು ಬೆಂಗಳೂರು ಚಲೋ ಭೂ ಸತ್ಯಾಗ್ರಹಕ್ಕೆ ಚಾಲನೆಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೀಡಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಲಕ್ಷ ನಿವೇಶನಗಳನ್ನು ಹಂಚಿರೋದಾಗಿ ಹೇಳಿಕೊಳ್ತಾ ಇದ್ದು ಕೇವಲ ಬಂಡವಾಳಶಾಹಿಗಳಿಗೆ 106 ಎಕರೆ ಜಮೀನು ನೀಡಿರೋದನ್ನ ಬಿಟ್ಟರೆ ಬಡವರಿಗೆ ನಿವೇಶನ ನೀಡಿ ವಸತಿ ಸೃಷ್ಟಿಸಿಕೊಳ್ಳುವ ಅವಕಾಶವನ್ನು ನೀಡ್ತಾ ಇಲ್ಲ ಎಂದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಲ್ಲಿ ಅವರು ರಚಿಸಿರುವಂತಹ ಸಂವಿಧಾನ, ಸಮಾಜವಾದದ ಹೆಸರಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಪಾಲಿಸಿ ಭೂ ರಹಿತರಿಗೆ ಭೂಮಿ ಹಂಚುವ ಕೆಲಸ ಮಾಡಿ ಬದ್ಧತೆ ಮೆರೆಯಬೇಕು ಅಂತ ಆಗ್ರಹಿಸಿದರು. ಬಗರುಕ್ಕುಂ ಸಾಗುವಳಿದಾರರಿಗೆ ಒಂದು ಬಾರಿ ಪರಿಹಾರ ನೀಡುವ ಮೂಲಕ ಭೂಮಿ ಹಕ್ಕಿನ ಸಾಮಾಜಿಕ ನ್ಯಾಯವನ್ನು ಈಡೇರಿಸಲು ಸರ್ಕಾರವನ್ನು ಆಗ್ರಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕೆಲ ದಶಕಗಳಿಂದ ಅಸಂಖ್ಯಾತ ಭೂರಹಿತರು ಬಡವರು ಸರ್ಕಾರದ ಒಡೆತನದಲ್ಲಿರುವಂಥ ಲಕ್ಷಾಂತರ ಎಕರೆ ಭೂಮಿಗೆ ಸಾಗುವಳಿ ಮಾಡುತ್ತಾ ಅದರ ಸಕ್ರಮಕ್ಕೆ ಫಾರಂ ನಂಬರ್ 50, 53, 57 ಅರ್ಜಿಗಳನ್ನು ಸಲ್ಲಿಸಿರ್ತಾರೆ. ಈ ಮೂಲಕ ಭೂಮಿ ಹಕ್ಕಿಗಾಗಿ ನಿರಂತರ ಹೋರಾಟ ಮತ್ತು ಪ್ರಯತ್ನಗಳು ಕೂಡ ನಡೀತಾ ಬಂದಿದೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಕಂದಾಯ ಸಚಿವರು ಕೂಡ ಭೂ ಮಂಜೂರಾತಿ ಸಮಿತಿಯನ್ನು ಮಾಡಿ ಲಕ್ಷಾಂತರ ಅರ್ಜಿಗಳನ್ನ ಸಲ್ಲಿಸಿರುವಂಥ ಭೂ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡುವ ಒಂದು ಪ್ರಕ್ರಿಯೆಯನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ವಿಶೇಷವಾದಂಥ ಒಂದು ಕೃತಜ್ಞತೆಯೂ ಕೂಡ ಈ ಸಂಘಟನೆ ಸಲ್ಲಿಸುತ್ತೆ. ಆದರೆ ಇವತ್ತು ಈ ರಾಜ್ಯದಲ್ಲಿ ನಾವು ಹೋದ ಸೋಮವಾರದಿಂದ ನಿನ್ನೆ ತನಕ ಇಡೀ ರಾಜ್ಯದಲ್ಲಿ ಮಂಡ್ಯದಿಂದ ಜಾಥಾ ಶುರುವಾಗಿ ಚಿತ್ರದುರ್ಗ, ಕೊಪ್ಪಳ, ಬಳ್ಳಾರಿ, ಬೆಳಗಾಂ, ಕಿತ್ತೂರು, ಧಾರವಾಡ, ಗುಲ್ಬರ್ಗ, ಯಾದಗಿರಿ ಮತ್ತು ಚಿಕ್ಕಮಗಳೂರು, ಮಧುಗಿರಿ, ಹಾಗೆಯೇ ತಿಪಟೂರು ಇಲ್ಲೆಲ್ಲವೂ ಕೂಡ ನಾವು ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾ ಹಲವಾರು ಭೂ ರೈತರಿಗೆ ಮತ್ತು ನಿವೇಶನ ವಂಚಿತರಿಗೆ ಮತ್ತು ಹಕ್ಕುಪತ್ರ ವಂಚಿತರಿಗೆ ಈ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಿಕೆ ಹೇಳಿಕೆಗಳನ್ನ ನೀಡ್ತಾ ನಾವು ಪ್ರಚಾರ ಮಾಡ್ತಾ ಬಂದಿರುವಂಥದ್ದು ಕೂಡ ಒಂದು ವಿಶೇಷ. ಮತ್ತು ಜನರು ಕೂಡ ಆ ರೀತಿ ಒಂದು ವಂಚಿತರಾಗಿರುವಂಥದ್ದು ಕೂಡ ರಾಜ್ಯದ ಮೂಲೆಗಳಲ್ಲೂ ಕೂಡ ಕಂಡು ಬರ್ತಾ ಇದ್ದಾರೆ. 36 ಲಕ್ಷಕ್ಕೂ ಹೆಚ್ಚು ಜನ ಭೂಹೀನರು ಏನಿದ್ದಾರೆ ಅವರು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಆದರೆ 6.5 ಲಕ್ಷ ಮಾತ್ರ ಸಾಗುವಳಿ ಚೀಟಿಯನ್ನು ಕೊಟ್ಟು ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ. ಇನ್ನೂ 28 ಲಕ್ಷ ಚಿಲ್ಲರೆ ಜನರಿಗೆ ಭೂಮಿಯನ್ನು ಕೊಡದಂತೆಯೇ ಫಾರಂ ನಂಬರ್ 57ನಲ್ಲಿ ಇದು ಅರಣ್ಯ ಭೂಮಿ, ಪಂಜರ ಭೂಮಿ, ಗೆಜ್ಜಲು ಭೂಮಿ, ಸೇಂದು ನದಿ, ಇನ್ನು ಗೋಮಾಳ ಅನೇಕ ಹೆಸರುಗಳಲ್ಲಿ ಭೂಮಿಗಳನ್ನ ಕೊಡದಂತೆಯೇ ಇವತ್ತು ಆ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ವಸತಿ ವಂಚಿತರು, ಹಕ್ಕುಪತ್ರ ವಂಚಿತರು ಎಲ್ಲರೂ ಸೇರಿದಂತೆಯೇ ಭಾಳ ದೊಡ್ಡ ಮಟ್ಟದ ಒಂದು ಪ್ರತಿರೋಧವನ್ನು ತೋರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕೆಲಸ ಮಾಡದಿದ್ದರೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಕಿತ್ತೊಗಿತೀವಿ, ನಾವು ಸೋಲಿಸ್ತೀವಿ ಅನ್ನೋ ಕರೆಯನ್ನು ನಾವು ಕೊಡಬೇಕಾಗುತ್ತೆ ಅಂತ ಈ ಸರ್ಕಾರವನ್ನು ಎಚ್ಚರಿಸೋಕ್ಕೆ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಶ್ರಮಿಕ ಶಕ್ತಿಯ ರಾಜ್ಯಾಧ್ಯಕ್ಷ ವರದರಾಜೇಂದ್ರ, ಕರ್ನಾಟಕ ಜನಶಕ್ತಿಯ ಪೂರ್ಣಿಮಾ, ಚಂದ್ರಶೇಖರ್, ರಾಜು, ನಿಂಗಮ್ಮ, ರತ್ನ ಹಾಜರಿದ್ದರು.